ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರೇ, ಇವತ್ತು ವ್ಯಾಯಾಮ ಎಷ್ಟು ಇಂಪಾರ್ಟೆಂಟ್ ಒಬ್ಬರಿಗೆ ಅಂತ ಅಂದರೆ ನಮ್ಮ ತೂಕ ಇಳಿಕೆ ಮಾತ್ರ ಅಲ್ಲ, ನಮ್ಮ ದೈನಂದಿನ ಚಟುವಟಿಕೆಗಳಾಗಿರ್ಬೋದು, ಪ್ರತಿದಿನ ನಾವು ಉತ್ಸಾಹದಿಂದ ಲವಲವಿಕೆಯಿಂದ ಇರಬೇಕು ಅಂತ ಅಂದರೆ ನಮಗೆ ವ್ಯಾಯಾಮ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಮಗೆ ಸಂತೋಷವನ್ನು ಕೂಡ ನೀಡುತ್ತೆ. ಹಾಗೆ ನಮ್ಮ ಆಯಸ್ಸನ್ನು ಕೂಡ ಈ ವ್ಯಾಯಾಮ ವೃದ್ಧಿ ಮಾಡುತ್ತೆ. ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಮುಖ್ಯವಾಗಿ ನಾನು ಈಗಾಗಲೇ ಹೇಳ್ದಂಗೆ ಈ ವ್ಯಾಯಾಮ ಅಂತ ಅಂದರೆ ಇವತ್ತು ನಮಗೆ ತುಂಬ ಖುಷಿಯಿಂದ ಲವಲವಿಕೆಯಿಂದ ಇರಬೇಕು ಅಂತಂದರೆ ಪ್ರತಿದಿನ ನಾವು ವ್ಯಾಯಾಮವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ. ಹೌದು. ಈ ವ್ಯಾಯಾಮ ಅಂದರೆ ಏನು ಸರ್ ಮುಖ್ಯವಾಗಿ? ವ್ಯಾಯಾಮ ಅಂದರೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ನಮ್ಮ ದೇಹಕ್ಕೆ ನಾವು ಕೊಡುವಂಥ ಕೆಲಸ ಅಂತ ಹೇಳ್ಬೋದು. ಓಕೆ. ಅದು ಯಾವ ರೀತಿಯಾದ್ರೂ ಹೋಗ್ಬೋದು. ನೀವು ಕಸ ಗುಡಿಸೋದು ಒಂದು ರೀತಿಯ ವ್ಯಾಯಾಮ ಆಗುತ್ತೆ. ಎಲ್ಲಾದ್ರೂ ಹೊರಗಡೆ ಯಾರಾದರೂ ಮನೇಲಿ ಬಾವಿ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಅಲ್ಲಿಂದ ಬಾವಿಯಲ್ಲಿ ನೀರು ಸೇದ್ತಾ ಇದ್ದಾರೆ ಅಂತಂದರೆ ಅದು ಒಂದು ರೀತಿ ವ್ಯಾಯಾಮ ಆಗುತ್ತೆ. ಸೊ ಮೇಜರಾಗಿ ಔಟರ್ ಲುಕ್ ನೋಡಬೇಕು ಅಂತಂದರೆ ಈ ಒಂದು ದೇಹ ಏನಿದೆ, ಮಸಲ್ಸ್ ಏನಿದೆ, ಸ್ಕೆಲಿಟಲ್ ಮಸಲ್ಸ್, ಅದಕ್ಕೆ ನಾವು ಕೆಲಸ ಕೊಡಬೇಕು. ಅದನ್ನೇ ವ್ಯಾಯಾಮ ಅಂತ ಹೇಳ್ತೀವಿ. ಎಲ್ಲರೂ ಮೋಸ್ಟ್ ಆಫ್ ದಿ ಪೀಪಲ್ ವ್ಯಾಯಾಮ ಅಂದ ತಕ್ಷಣ ಜಿಮ್ನ ಅವರು ಇದು ಮಾಡ್ಕೊಳ್ತಾರೆ, ವಿಜುವಲೈಸ್ ಮಾಡ್ತಾರೆ. ಆದರೆ ವ್ಯಾಯಾಮ ನಡೆಯೋದು ಕೂಡ ವ್ಯಾಯಾಮನೇ. ಕೂತ್ಕೊಂಡು ನೀವು ಪ್ರಾಣಾಯಾಮ ಮಾಡೋದು ಕೂಡ ವ್ಯಾಯಾಮನೇ. ಅದು ಇಂಟರ್ನಲ್ ಆರ್ಗನ್ಸ್ಗೆ ನೀವು ಇದು ಕೊಡ್ತಾ ಇದ್ದೀರಾ, ಕೆಲಸ ಕೊಡ್ತಾ ಇದ್ದೀರಾ. ಯೋಗ ಏನು ಮಾಡ್ತಾರೆ ಅದೂ ಅಷ್ಟೇ, ಅದು ವ್ಯಾಯಾಮ ಕ್ಯಾಟಗರಿಲೇ ಬರುತ್ತೆ. ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ. ಈ ಥರ ಎಲ್ಲ ಥರದ್ದು ಕೆಲಸನ ನಮ್ಮ ಶರೀರಕ್ಕೆ ನಾವು ಕೊಡ್ತೀವಲ್ಲ, ಫಿಸಿಕಲ್ ಆಗಿ ಮಾಡೋದಕ್ಕೆ, ಅದನ್ನು ವ್ಯಾಯಾಮ ಅಂತ ಹೇಳ್ಬೋದು ಮೇಡಮ್, ಸಿಂಪಲ್ಲಾಗಿ. ಓಕೆ. ಈ ವ್ಯಾಯಾಮ ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ವ್ಯಾಯಾಮ ನಾನು ಹೇಳಿದಾಗೆ ನಮ್ಮ ದಿನಚರಿಯಲ್ಲಿ ನಾವು ಯಾವುದೇ ಥರದ್ದು ನೋವು ಇಲ್ಲದೆ, ಆಮೇಲೆ ಯಾವುದೇ ಥರದ್ದು ನಮಗೆ ಸ್ಟಿಫ್ನೆಸ್ಸು, ಟೈಟ್ನೆಸ್ ಇಲ್ಲದೆ ನಾವು ಹೆಂಗೆ ಅಂದರೆ ಸಮೃದ್ಧಿಯಾಗಿರಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋದೇ ವ್ಯಾಯಾಮ. ಸೊ ನಾವು ಎಷ್ಟು ನಮ್ಮ ದೇಹಕ್ಕೆ ನಾವು ಕೆಲಸ ಕೊಟ್ಟು ಅದನ್ನು ನಾವು ತುಂಬ ಚೆನ್ನಾಗಿ ನಾವು ಅದನ್ನು ಕಾಪಾಡ್ಕೊಳ್ತೀವೋ ಅಷ್ಟು ನಮಗೆ ಅದು ತೊಂದರೆ ಕೊಡೋದನ್ನ ಕಡಿಮೆ ಮಾಡುತ್ತೆ. ನಾವು ಎಷ್ಟು ಈ ದೇಹಕ್ಕೆ ವ್ಯಾಯಾಮ ಕೊಡೋಲ್ವೋ ಅಷ್ಟು ಅದೇನು ಮಾಡುತ್ತೆ, ಕಾಯಿಲೆನ ಅದು ಆಹ್ವಾನ ಪತ್ರಿಕೆ ಕೊಟ್ಟಂಗೆ ಇನ್ವೈಟ್ ಮಾಡುತ್ತೆ. ಹಾಗೆ ಒಂದು ವ್ಯಾಯಾಮ ಅಂದರೆ ಹಾಗೆ ನಾವು ಪ್ರತಿದಿನ ನಮ್ಮ ದೇಹಕ್ಕೆ ಒಂದು ಕೆಲಸ ಕೊಡುವಂಥ. ಹೌದು. ಒಂದು 24 ಅವರ್ಸಲ್ಲಿ ನಾವು ಅಟ್ಲೀಸ್ಟ್ ಒಂದು ಅರ್ಧ ಇಂದ 1 ಗಂಟೆ ಅದಕ್ಕೆ ಕೆಲಸ ಕೊಟ್ಟರು ಅದು ತುಂಬ ಚೆನ್ನಾಗಿ ನಮ್ಮನ್ನು ಕಾಪಾಡುತ್ತೆ. ಹಾಗೆ ಈ ವ್ಯಾಯಾಮದಲ್ಲಿ ಏನಾದರೂ ವಿಧಗಳು ಇದೆಯಾ ಸರ್, ಟೈಪ್ಸ್ ಅಂತ ಏನಾದರೂ? ಹೌದು, ಎಷ್ಟೊಂದು ರೀತಿ ಇದೆ. ನಾನು ಅದೇ ಹೇಳ್ತನಲ್ಲ, ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಓಕೆ, ಹೈ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಜಾಯಿಂಟ್ ಬೇರಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಲೋ ಇಂಪ್ಯಾಕ್ಟಲ್ಲಿ ಸ್ವಿಮ್ಮಿಂಗ್ ಬರುತ್ತೆ, ಆಮೇಲೆ ಸೈಕ್ಲಿಂಗ್ ಬರುತ್ತೆ. ಇಂಥದ್ದೆಲ್ಲ ಯಾವುದು ಜಾಯಿಂಟ್ಸ್ ಮೇಲೆ ತುಂಬ ಒತ್ತಡ ಬೀರೋದಿಲ್ಲ ಅಂಥ ಎಕ್ಸಸೈಸಸ್ ಕೂಡ ಮಾಡ್ಬೋದು. ಅದಾದಮೇಲೆ ಯೋಗ, ಆವಾಗಲೇ ಮಾತಾಡಿದಾಗೆ ಯೋಗ, ಅದು ಕೂಡ ವ್ಯಾಯಾಮನೇ. ಓಕೆ, ಪರ್ಟಿಕ್ಯುಲರ್ ಪೋಸ್ಚರ್ಸ್ ಏನು ಅವರು ಮೇಂಟೈನ್ ಮಾಡ್ತಾರೆ, ಅದರಲ್ಲಿ ನಮ್ಮ ಕೋರ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಮತ್ತು ನಮ್ಮ ಪೋಸ್ಚರ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಮಗೆ ಏನು ಹೇಳ್ತಾರೆ, ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಮೂವ್ಮೆಂಟ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಅದು ಒಂದು ರೀತಿ ಎಕ್ಸಸೈಸ್ ಆಯಿತು. ಲೋಡ್ ಬೇರಿಂಗ್ ಎಕ್ಸಸೈಸ್ ಅಂದರೆ ಇವಾಗ ನಾವು ವ್ಯಾಯಾಮ ಶಾಲೆಯಲ್ಲಿ ಹೋಗಿ ತೂಕ ಎತ್ತೋದಿದೆಯಲ್ಲ, ಅದನ್ನು ಲೋಡ್ ಬೇರಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಅದರಿಂದ ಕ್ರಮೇಣ ನಮ್ಮ ಒಂದು ಮಸಲ್ ಮಾಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅದು ಒನ್ ಆಫ್ ದಿ ಮೇಜರ್ ರೀಸನ್ಸ್ ಅಂತ ಹೇಳ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಇವನ್ ನಾವು ಆಟ ಆಡೋದು ಕೂಡ, ಏನೋ ಒಂದು ನಾವು ಬ್ಯಾಡ್ಮಿಂಟನ್ ಆಡ್ತೀವಿ ಅಥವಾ ಬಾಸ್ಕೆಟ್ಬಾಲ್ ಆಡ್ತೀವಲ್ಲ, ಅದು ಕೂಡ ವ್ಯಾಯಾಮನೇ ನಮ್ಮ ದೇಹಕ್ಕೆ. ನಾನು ಹೇಳಿದಾಗೆ ನಮ್ಮ ದೇಹಕ್ಕೆ ಕೆಲಸ ಕೊಡಬೇಕು. ಅದು ಯಾವ ರೀತಿಯಲ್ಲಿ ಕೊಟ್ಟರು ಅದು ಓಕೆ. ಎಲ್ಲಿವರೆಗೂ ನಾವು ಅದಕ್ಕೆ ಕೆಲಸ ಕೊಟ್ಟು ಅದನ್ನು ಸ್ವಲ್ಪ ನಾವು ಚೆನ್ನಾಗಿ ಅದನ್ನು ಇದು ಮಾಡ್ತೀವೋ ಅಲ್ಲಿವರೆಗೂ ನಾವು ನಮ್ಮ ದೇಹಕ್ಕೆ ಆರೋಗ್ಯ ಇರುತ್ತೆ. ಹಾಗೆ ಇದನ್ನೆಲ್ಲ ಬೆಳಿಗ್ಗೆನೇ ನಾವು ಕೆಲವು ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆನೇ ಮಾಡಬೇಕಾ ಅಥವಾ ಕೆಲವರು ಸಂಜೆ ಟೈಮಲ್ಲಿ ಮಾಡಬೇಕು, ಈ ಥರ ಎಲ್ಲ ಕೆಲವರು ಮನಸ್ಸಲ್ಲಿ ಇಲ್ಲ ಆ ಥರ ಏನು ಸ್ಟ್ಯಾಂಡರ್ಡ್ ರೂಲ್ಸ್ ಏನಿಲ್ಲ ಮೇಡಮ್. ಏನು ಅಂತಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ. ಒಂದ್ಸಲಿ ನಮ್ಮ ರುಟೀನ್ ಸ್ಟಾರ್ಟ್ ಆಯಿತು ಅಂದರೆ ನಾವು ಅದಕ್ಕೆ ಅಂತ ಸ್ಪೆಸಿಫಿಕ್ಕಾಗಿ ಟೈಮ್ ತೆಗೆದಿಟ್ಟು ನಾನು ಮಾಡೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಎಷ್ಟೊಂದು ಜನ ಸಾಯಂಕಾಲ ಮಾಡೋದು ತುಂಬ ಅವ್ರಿಗೆ ಖುಷಿ ಆಯ್ತು. ಯಾಕಂದರೆ ದಿನ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಅವ್ರಿಗೆ ಇದಾಗಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ. ಜಿಮ್ಗೆ ಹೋಗಿ ನಾನು ಎಕ್ಸಸೈಸ್ ಮಾಡಿ ಅಥವಾ ವಾಕಿಂಗ್ ಮಾಡಿ ಸ್ವಲ್ಪ ನಾನು ನನ್ನ ಸ್ಟ್ರೆಸ್ನ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಎಷ್ಟೊಂದು ಜನ ಸಾಯಂಕಾಲ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಯಾವುದೇ ಥರ ಸ್ಟ್ಯಾಂಡರ್ಡೈಸ್ ರೂಲ್ ಇಲ್ಲ, ಬೆಳಗ್ಗೆನೇ ಮಾಡಬೇಕು ಸಾಯಂಕಾಲನೇ ಮಾಡಬೇಕು ಅಂತ. ಎಷ್ಟೊಂದು ಜನ ಏನಕ್ಕೆ ಬೆಳಗ್ಗೆ ಮಾಡ್ತಾರೆ ಅಂದರೆ ಎದ್ದಿದ ತಕ್ಷಣ ಫಸ್ಟು
ವ್ಯಾಯಾಮ ಮಾಡಿಬಿಟ್ರೆ ದಿನನಿತ್ಯ ನನಗೆ ತುಂಬ ಎನರ್ಜೆಟಿಕ್ ಆಗಿರ್ತೀನಿ, ಖುಷಿಯಾಗಿ ಓಡಾಡ್ಕೊಂಡಿರ್ತೀನಿ. ಆ ಒಂದು ಉದ್ದೇಶದಿಂದ ಅವ್ರು ಬೆಳಿಗ್ಗೆ ಹೊತ್ತು ಮಾಡ್ತಾರೆ. ಸ್ವಲ್ಪ ಜನ ಮಧ್ಯಾಹ್ನ ಹೋಗ್ತಾರೆ. ಈಗ ನೋಡಿ ಮನೇಲಿ ಹೋಮ್ ಮೇಕರ್ಸ್ ಇದ್ದರೆ ಅವ್ರಿಗೆ ಪಾಪ ಬೆಳಿಗ್ಗೆ ಎದ್ದಿದ ತಕ್ಷಣ ಗಂಡನಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡೋದಾಗಲಿ, ಮಕ್ಕಳನ್ನ ತಯಾರು ಮಾಡೋದಾಗಲಿ, ಈ ಕಾರಣದಿಂದ ಅವ್ರು ಬೆಳಗ್ಗೆ ಹೋಗೋಕೆ ಆಗೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಅದೆಲ್ಲ ದಿನಚರಿ ಅದನ್ನು ಮುಗಿಸಿ ಅವ್ರದ್ದೇ ಆದ ಒಂದು ಸ್ಮಾಲ್ ಟೈಮ್ ತೆಗೆದಿಟ್ಕೊಂಡು ಮೋಸ್ಟ್ ಪ್ರಾಬ್ಲಿ ಅರೌಂಡ್ 11 ಗಂಟೆ 12 ಗಂಟೆ ಈ ಟೈಮಲ್ಲಿ ಅವ್ರು ಹೋಗಿ ವ್ಯಾಯಾಮ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗಿ ಮಧ್ಯಾಹ್ನ ಊಟದ ಟೈಮ್ಗೆ ತಿರುಗಿ ವಾಪಸ್ಸು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಯಾವ ಟೈಮಲ್ಲಿ ಬೇಕಾದ್ರೂ ಎಕ್ಸಸೈಸ್ ಮಾಡ್ಬೋದು. 24 ಅವರ್ಸಲ್ಲಿ ಇಂಥ ಟೈಮಲ್ಲೇ ಮಾಡಬೇಕು ಅಂತ ಯಾವುದೇ ಥರ ಸ್ಟ್ಯಾಂಡರ್ಡೈಸ್ ರೂಲ್ಸ್ ಇಲ್ಲ. ಹಾಗೆ ಇದು ನಮ್ಮ ಹೃದಯನಾಳದ ಮೇಲೆ ಏನಾದರೂ ಪರಿಣಾಮಕಾರಿ ಆಗುತ್ತಾ ಅಂತ ಈ ವರ್ಕೌಟ್? ಡೆಫಿನೆಟ್ಲಿ ಮೇಡಮ್. ಯಾಕೆ ಅಂತಂದರೆ ಕಾರ್ಡಿಯೋವಸ್ಕ್ಯುಲರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಕಾರ್ಡಿಯೋವಸ್ಕ್ಯುಲರ್ ಆ್ಯಕ್ಟಿವಿಟಿ ಅಂತಂದರೆ ಈಗ ಸ್ಕೆಲಿಟಲ್ ಮಸಲ್ಸ್ಗೆ ನಾವೇನು ತೂಕ ಎತ್ತಿ ಅದಕ್ಕೆ ನಾವು ಒಂದು ಕೆಲಸ ಕೊಡ್ತೀವೋ ಅದೇ ರೀತಿಯಲ್ಲಿ ನಾವು ನಡೆಯೋದ್ರಿಂದ ಅಥವಾ ಓಡೋದ್ರಿಂದ, ಸೈಕ್ಲಿಂಗ್ ಮಾಡೋದ್ರಿಂದ ಅಥವಾ ಸ್ವಿಮ್ಮಿಂಗ್ ಮಾಡೋದ್ರಿಂದ ಈ ಥರ ಕೆಲಸ ಎಷ್ಟು ಮಾಡ್ತೀವೋ ಅಷ್ಟು ನಮ್ಮ ಹೃದಯದ ಒಂದು ಮಸಲ್ ಏನಿದೆ ಅದು ಎಲ್ಲ ರೀತಿ ಅದು ಒಂದು ಮಸಲ್ಲು, ಅದಕ್ಕೆ ನಾವು ಕೆಲಸ ಕೊಡ್ತೀವಿ. ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೋ ಅಷ್ಟು ಚೆನ್ನಾಗಿ ಅದು ಇಡೀ ದೇಹಕ್ಕೆ ರಕ್ತನ ಅದು ಸಪ್ಲೈ ಮಾಡುತ್ತೆ. ಎಷ್ಟು ಚೆನ್ನಾಗಿ ದೇಹಕ್ಕೆ ರಕ್ತ ಸಪ್ಲೈ ಆಗುತ್ತೋ ಅಷ್ಟು ಚೆನ್ನಾಗೆ ನಾವು ತಿಂದಿರೋ ಆಹಾರದ ನ್ಯೂಟ್ರಿಯೆಂಟ್ಸು ಅಲ್ಲೆಲ್ಲ ಹೋಗುತ್ತೆ. ಪ್ಲಸ್ ಆಕ್ಸಿಜನ್ ಇಡೀ ದೇಹಕ್ಕೆ ತಲುಪುತ್ತೆ, ಮೆದುಳಿಗೆ ತಲುಪುತ್ತೆ. ನಮ್ಮ ದೇಹನ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಮ್ಮ ಕಾರ್ಡಿಯೋವಸ್ಕ್ಯುಲರ್ ಆ್ಯಕ್ಟಿವಿಟಿ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಶ್ವಾಸ ನಾಳ ಅಂತ ಏನು ಹೇಳ್ತೀವಿ, ಲಂಗ್ಸ್ ಹೇಳ್ತೀವಿ, ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡೋದು. ಅದು ಚೆನ್ನಾಗಿ ಕೆಲಸ ಮಾಡಿದಷ್ಟು ನಮ್ಗೆ ಆಕ್ಸಿಜನ್ ಕನ್ಸಂಪ್ಷನ್ ತುಂಬ ಚೆನ್ನಾಗುತ್ತೆ ಬಾಡಿಯಲ್ಲಿ. ಸೊ ಆ ರೀತಿ ಕಾರ್ಡಿಯೋ ಎಕ್ಸಸೈಸಸ್ಸು ತುಂಬ ಇಂಪಾರ್ಟೆಂಟು. ಪ್ಲಸ್ ಮಸಲ್ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಈ ವ್ಯಾಯಾಮ ಅಥವಾ ವರ್ಕೌಟು ಈ ಕ್ರೀಡಾ ಕೌಶಲ್ಯವನ್ನು ಹೆಂಗೆ ವೃದ್ಧಿ ಮಾಡುತ್ತೆ ಅಂತ? ಫಾರ್ ಎಕ್ಸಾಂಪಲ್, ಓಕೆ, ಈಗ ಯಾರೋ ಒಬ್ಬರು ಸ್ವಿಮ್ಮಿಂಗಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಅವ್ರಿಗೆ ಸ್ವಿಮ್ಮಿಂಗ್ ಒಂದು ಸ್ಪೋರ್ಟ್ ಆಗಿ ಅಥವಾ ಕರಿಯರ್ ಆಗಿ ಮಾಡ್ಕೋಬೇಕು ಅಂತ ಅವ್ರು ಏನಾದರೂ ಇದು ಮಾಡಿದರೆ ಅವ್ರಿಗೆ ಪರ್ಟಿಕ್ಯುಲರ್ ಟ್ರೈನಿಂಗು ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡಿಸ್ತಾರೆ. ಓಕೆ, ಅದು ಬಿಟ್ಟು ಆ ಪರ್ಟಿಕ್ಯುಲರ್ ಸ್ಕಿಲ್ ಸೆಟ್ಟು ಎನ್ಹ್ಯಾನ್ಸ್ ಆಗೋದಕ್ಕೆ, ವೃದ್ಧಿ ಆಗೋದಕ್ಕೆ ಯು ಹ್ಯಾವ್ ಟು ಡೂ ಸರ್ಟನ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಎಕ್ಸಸೈಸಸ್ ಅಂತ ನಾವು ಹೇಳ್ತೀವಿ. ಆ ಪರ್ಟಿಕ್ಯುಲರ್ ಮಸಲ್ ಗ್ರೂಪ್ಸ್ ಏನು ಯೂಸ್ ಆಗುತ್ತೋ ಅವರ ಒಂದು ಹೌದು ಅವರು ಮಾಡ್ತಾ ಇರೋಂಥ ಆ್ಯಕ್ಟಿವಿಟಿಗೆ ಯಾವ್ಯಾವ ಥರ ಮಸಲ್ ಗ್ರೂಪ್ಸು ಬೇಕಾಗುತ್ತೆ ಅವ್ರಿಗೆ, ಅದರಿಂದ ಅವರ ಒಂದು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಅಥವಾ ಅವರ ಒಂದು ಫ್ಲೋ ಇದೆಲ್ಲ ಇನ್ಕ್ರೀಸ್ ಆಗುತ್ತಲ್ಲ, ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಎಕ್ಸಸೈಸಸ್ಸಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಏನು ಮಾಡ್ತಾರೆ ಅದನ್ನು ಅವ್ರಿಗೆ ಪ್ಲ್ಯಾನ್ ಮಾಡಿಬಿಟ್ಟು ಆ ಎಕ್ಸಸೈಸಸ್ನ ಅವರು ವ್ಯಾಯಾಮ ಶೈಲಿಯಲ್ಲಿ ಅದನ್ನು ಮಾಡಿಸ್ತಾರೆ. ಅವಾಗೇನಾಗುತ್ತೆ, ಅವ್ರ ಸ್ಕಿಲ್ ಸೆಟ್ಟು ಇಂಪ್ರೂವ್ ಆಗುತ್ತೆ, ಸ್ಟ್ರೆಂತು, ಎಂಡ್ಯೂರೆನ್ಸ್ ಇಂಪ್ರೂವ್ ಆಗುತ್ತೆ. ಬರೀ ಸ್ವಿಮ್ಮಿಂಗ್ ಮಾಡೋದ್ರಿಂದನೇ ಕಾರ್ಡಿಯೋವಸ್ಕ್ಯುಲರ್ ಎಂಡ್ಯೂರೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಇಲ್ಲ. ಅದಕ್ಕೆ ತಕ್ಕನಾಗೆ ನೀವು ಟ್ರೆಡ್ಮಿಲ್ ಮೇಲೆ ಓಡೋದ್ರಿಂದ ಹಿಡಿದು, ಈವನ್ ಗ್ರೌಂಡಲ್ಲಿ ಓಡೋದ್ರಿಂದ ಹಿಡಿದು, ಸೈಕ್ಲಿಂಗ್ ಮಾಡೋದ್ರಿಂದ ಹಿಡಿದು, ಎಲಿಪ್ಟಿಕಲ್ ಕ್ರಾಸ್ ಟ್ರೈನರ್ ಮಾಡೋದ್ರಿಂದ ಹಿಡಿದು ಡಿಫ್ರೆಂಟ್ ಮಸಲ್ ಗ್ರೂಪ್ಸು ಇನ್ವಾಲ್ವ್ ಆಗುತ್ತೆ. ಲಾಂಗ್ ಡ್ಯೂರೇಷನಲ್ಲಿ ಅದು ನಾನ್ ಸ್ಟಾಪ್ ಕೆಲಸ ಮಾಡೋದಕ್ಕೆ ಅವ್ರ ಸ್ವಿಮ್ಮರ್ಸಿಗೆ ಬೇಕಾಗಿರೋದೇ ಅದು. ಎಕ್ಸ್ಪ್ಲೋಸಿವ್ ಮೂಮೆಂಟ್ಸ್ ಒಂದು ಸ್ಪ್ರಿಂಟರ್ಸ್ ಆದರೆ, ಲಾಂಗ್ ಡಿಸ್ಟೆನ್ಸ್ ಸ್ವಿಮ್ಮರ್ಸ್ ಆಯಿತು ಅಂದರೆ ಅವ್ರಿಗೆ ಮೋರ್ ಎಂಡ್ಯೂರೆಂಟ್ ಮಸಲ್ಸ್ ಬೇಕಾಗುತ್ತೆ. ಸೊ ಆ ಎಂಡ್ಯೂರೆಂಟ್ ಮಸಲ್ಸ್ಗೆ ಪರ್ಟಿಕ್ಯುಲರ್ ವೇ ಆಫ್ ಎಕ್ಸಸೈಸಸ್ ಮಾಡಿಸ್ತಾರೆ, ಪರ್ಟಿಕ್ಯುಲರ್ ವೇ ಆಫ್ ಕಾರ್ಡಿಯೋ ಮಾಡಿಸ್ತಾರೆ. ಆವಾಗ ಅವ್ರ ಸ್ಕಿಲ್ ಸೆಟ್ಟು ಎನ್ಹಾನ್ಸ್ ಆಗುತ್ತೆ ಮೇಡಮ್. ಓಕೆ, ಇವಾಗ ದಿನ ಕಾಡುವಂತಹ ಒಂದು ಪ್ರಶ್ನೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಬರುವಂಥದ್ದು ದಪ್ಪ ಇರುವಂಥದ್ದು, ಇದೇ ಬಹಳ ಮುಖ್ಯ. ಈಗ ಇದಕ್ಕೆ ಯಾವ ರೀತಿ ಎಕ್ಸಸೈಸ್ ಒಂದು ಇದಾಗುತ್ತೆ ಅಂತ ನೋಡಿ, ತುಂಬ ದಪ್ಪ ಇರೋರಿಗೆ ಹೇಗೆ ಎಕ್ಸಸೈಸು ಯೂಸ್ಫುಲ್ ಆಗುತ್ತೆ ಅಂದರೆ, ಫಸ್ಟು ಅವ್ರ ಮೂಮೆಂಟ್ಸು ಚೆನ್ನಾಗಿ ಅದು ಏನು ಮಾಡುತ್ತೆ, ಸ್ಟೆಬಿಲೈಸ್ ಮಾಡುತ್ತೆ. ತುಂಬ ದಪ್ಪ ಇರೋರಿಗೆ ಮೂಮೆಂಟ್ಸ್ ಎಲ್ಲ ಅನ್ಸ್ಟೇಬಲ್ ಇರುತ್ತೆ. ಅವರು ಬೇರೆಯವ್ರ ರೀತಿಯಲ್ಲಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಓಡಬೇಕು ಅಂದರೆ ಅವ್ರು ಓಡಲಿಕ್ಕಾಗಲ್ಲ. ಫಾಸ್ಟಾಗಿ ನಡಿ ಅಂತಂದ್ರೂ ಫಾಸ್ಟಾಗಿ ನಡಿಲಿಕ್ಕೆ ಆಗೋದಿಲ್ಲ. ಸೊ ಎಕ್ಸಸೈಸ್ ಮಾಡಿಸಿದಾಗ ಏನಾಗುತ್ತೆ, ಮಸಲ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ, ಆ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಆ ಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಅದ್ರ ಜೊತೆಯಲ್ಲಿ ಅವರು ತೂಕ ಕಡಿಮೆ ಮಾಡೋದ್ರ ಮೇಲೆ ಅವರು ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡ್ಕೊಂಡಾಗ ಏನಾಗುತ್ತೆ, ಇದೆರಡು ಕಾಂಬಿನೇಷನಾಗೆ ಕ್ಲಬ್ ಮಾಡಿದಾಗ ಅವ್ರಿಗೆ ದೇಹದ ತೂಕನೂ ಕಡಿಮೆ ಆಗುತ್ತೆ. ಅಟ್ ದಿ ಸೇಮ್ ಟೈಮು ಅವ್ರದ್ದು ಎಲ್ಲ ಥರದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಗೆಟ್ಸ್ ಬೆಟರ್. ಅವ್ರ ಮೂಮೆಂಟ್ಸ್ ಸ್ಲೋ ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಡಾಕ್ಟ್ರ್ ಇದ್ದರು, ಈ ವಾಸ್ ಸಮ್ವೇರ್ ಅರೌಂಡ್ 130-140 ಕಿಲೋಸ್. ಅವ್ರಿಗೆ ಮೆಟ್ಲು ಹತ್ತೋದು ಕೂಡ ತುಂಬ ಕಷ್ಟ, ಮೆಟ್ಲು ಇಳಿಯೋದು ಕೂಡ ತುಂಬ ಕಷ್ಟ, ಮೂಮೆಂಟ್ಸು ತುಂಬಾ ಸ್ಲೋ ಆಯಿತು ಅವ್ರಿಗೆ. ಅವರು ಯಾವಾಗ ನನ್ನ ಅಂಡರಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರ ಲೈಫಲ್ಲಿ ಒಂದು ಫಸ್ಟ್ ಫ್ಲೋರ್ಗೆ
ಆ ಮನೆಗೆ ಹೋದ್ಮೇಲಿಂದ ಅವ್ರ ಮನೆಯಲ್ಲಿ ವಾಸವಾಗಿರುವಾಗಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ಸಲ ಹೋಗಿರ್ಬೋದಂತೆ, ಮೇಲ್ಗಡೆ ಮಾಡಿ ಮೇಲೆ ಹತ್ತಿ ಬಂದಿರ್ಬೋದಂತೆ ಅಷ್ಟೇ. ಯಾವಾಗ ನಾನು ಎಕ್ಸಸೈಸಸ್ ಸ್ಟಾರ್ಟ್ ಮಾಡೋದು ವಿತಿನ್ 2 months ಎಷ್ಟು ಈಸಿಯಾಗಿ ಅವರು ನಾನ್ ಸ್ಟಾಪ್ ಫ್ಲೋರ್ಸ್ ಹತ್ತಿ ಇಳಿತಾ ಇದ್ರು ಅಂತಂದರೆ ಅವ್ರ ಮನೆಯವರು ಅದೇ ಹೇಳ್ತಾರೆ, ನಾವು ಅಂದ್ಕೊಂಡೇ ಇಲ್ಲ ಇವರು ಇಷ್ಟು ಫಾಸ್ಟಾಗೆ ಇವರು ಇದೆಲ್ಲ ಮಾಡ್ಬೋದು ಅಂತ. ಸೊ ಇಟ್ ಮೀನ್ಸ್ ದ್ಯಾಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮೂಮೆಂಟ್ಸ್ ಕೂಡ ತುಂಬ ಈಸಿ ಆಗುತ್ತೆ, ಸ್ಮೂತ್ ಆಗುತ್ತೆ, ಫ್ಲೂಯೆಂಟ್ ಆಗುತ್ತೆ, ಆಮೇಲೆ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಆಗುತ್ತೆ, ಮಸಲ್ ಸ್ಟ್ರೆಂದನ್ ಆಗುತ್ತೆ. ಸೊ ಹಾಗಾಗಿ ದಪ್ಪ ಇರೋರ್ಗಂತೂ ಡೆಫಿನೆಟ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅವ್ರ ಆರೋಗ್ಯನ ಅವು ಕಾಪಾಡ್ಕೊಳ್ಳೋದಕ್ಕೆ ಎಕ್ಸಸೈಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಓಕೆ, ಫುಡ್ ಹೇಳಿದ್ರೆ ಏನು ದಪ್ಪ ಇರೋರಿಗೆ ಕೆಲವರು ಏನೋ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಮಹಿಳೆಯರಾಗಿರ್ಬೋದು ಜಾಸ್ತಿಯಾಗಿ ಈಗ ಬೆಳಿಗ್ಗೆ ತಿಂಡಿ ತಿಂದಿರ್ತಾರೆ, ಒಂದು 11 ಗಂಟೆಗೆ ಮಲ್ಕೊಳ್ತಾರೆ, ಮತ್ತೆ ಎದ್ದೇಳ್ತಾರೆ, ಮಧ್ಯಾಹ್ನ ಊಟ ಮಾಡಿರ್ತಾರೆ. ಈ ಮಲ್ಕೊಂಡಿರೋದ್ರಿಂದ ಅಥವಾ ಮಧ್ಯಾಹ್ನ ಮಲಗೋದ್ರಿಂದ ದಪ್ಪ ಆಗ್ತಾರೆ ಅಂತ ಕೆಲವರು ಮಾತು ಬರುತ್ತೆ. ಅದು ಹೆಂಗೆ? ಇಲ್ಲ ಮ್ಯಾಮ್, ಅದಕ್ಕೆ ಯಾವುದೇ ಥರದ ಸಂಬಂಧ ಇಲ್ಲ. ಓಕೆ, ಮಲಗೋದ್ರಿಂದ ದಪ್ಪ ಆಗ್ತಾರೆ ಅನ್ನೋದು ಆಬ್ಸಲ್ಯೂಟ್ಲಿ ತಪ್ಪದು. ಅಂದರೆ ಅವರು ತಿಂದು ಮಲ್ಕೊಂಡು ಬಿಡ್ತಾರೆ, ವಾಕಿಂಗ್ ಏನೋ ಇಲ್ಲ, ತಿಂದು ಮಲಗಿದ್ರೂ ಪರವಾಗಿಲ್ಲ. ಅದೇ ಯಾವಾಗ ಅವ್ರ ಶರೀರಕ್ಕೆ ಕೆಲಸ ಕೊಡೋದಿಲ್ಲ, ತಿಂದಿರೋಂಥ ಆಹಾರನ ಬರ್ನ್ ಮಾಡೋದಿಲ್ಲ, ಎಕ್ಸಸ್ ಇರೋದನ್ನ ಅವ್ರು ಬರ್ನ್ ಮಾಡಲ್ವೋ ಅವಾಗ ಅವ್ರ ತೂಕ ಹೆಚ್ಚುತ್ತೋ ಹೊರತು ಮಧ್ಯಾಹ್ನ ಮಲಗೋದ್ರಿಂದ ತೂಕ ಹೆಚ್ಚುತ್ತೆ ಅನ್ನೋದು ಅದು ಡೆಫಿನೆಟ್ಲಿ ನಾಟ್ ಟ್ರೂ. ಹೌದು, ಇಲ್ಲ. ಓಕೆ, ಈ ಮಧುಮೇಹ ಇರೋಂಥವರಿಗೆ ಈ ವರ್ಕೌಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದ್ರೆ ಡಾಕ್ಟರ್ ಸಲಹೆ ಮಾಡ್ತಾರೆ, ನೀವು ವಾಕಿಂಗ್ ಮಾಡಿ ಜಾಸ್ತಿ ಅಂತಾರ ಹೇಳ್ತಾರೆ. ಸೊ ಅವ್ರಿಗಿದು ಯಾವ ರೀತಿ ವರ್ಕ್ ಆಗುತ್ತೆ? ನೋಡಿ, ಏನಾಗುತ್ತೆ ಅಂತಂದರೆ ಮಧುಮೇಹ ಬಂದಿರೋರಿಗೆ ಫಸ್ಟ್ ಥಿಂಗ್ ಏನು ಅಂತಂದರೆ ಅವ್ರದ್ದು ಗ್ಲೂಕೋಸ್ ಲೆವೆಲ್ಸು ಬ್ಲಡ್ಡಲ್ಲಿ ತುಂಬ ಜಾಸ್ತಿ ಆಗಿರೋದಕ್ಕೆ ಅವ್ರಿಗೆ ಮಧುಮೇಹ ಬಂದಿರುತ್ತೆ. ಒಂದ್ಸಲಿ ಮಧುಮೇಹ ಬಂತು ಅಂದರೆ ಬೈ ಡಿಫಾಲ್ಟು ನೆಕ್ಸ್ಟ್ ಬರೋದೇ ಹೈ ಬ್ಲಡ್ ಪ್ರೆಷರ್ ಆಗುತ್ತೆ. ಸೊ ಎಲ್ಲ ಇಂಟರ್ಲಿಂಕ್ಡ್, ಒಂದಕ್ಕೊಂದು ಕಾಯಿಲೆ ಬಂದೇ ಬರುತ್ತೆ. ಯಾವಾಗ ಅವರು ಅಟ್ಲೀಸ್ಟ್ ಒಂದು ಸಿಂಪಲ್ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗೇನಾಗುತ್ತೆ ಎಲ್ಲ ಥರದ್ದು ಜಾಯಿಂಟ್ಸು ಮಸಲ್ಸ್ ಎಲ್ಲ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ನಮ್ಮ ಬ್ಲಡ್ ಫ್ಲೋ ಏನಿದೆ ಅದು ಇಡೀ ದೇಹಕ್ಕೆ ಹರಿಯೋದಕ್ಕೆ ಅಟ್ಲೀಸ್ಟ್ ನಾವೆಲ್ಲೋ ಒಂದು ಕಡೆ ಅದಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ, ನಮ್ಮ ಹಾರ್ಟ್ಸ್ಗೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ಎಷ್ಟು ಆ್ಯಕ್ಟಿವಿಟಿ ಅವ್ರು ಕಡಿಮೆ ಮಾಡ್ತಾರೋ ಅಷ್ಟು ದೇಹದ ಎಲ್ಲ ಅಂಗಗಳಿಗೆ ನ್ಯೂಟ್ರಿಯೆಂಟ್ಸ್ ಆಗ್ಬೋದು, ಅವ್ರು ತಗೊಳ್ತಾರೆ ಮೆಡಿಕೇಷನ್ಸ್ ಆಗ್ಬೋದು, ಯಾವುದನ್ನು ತಲುಪೋದಿಲ್ಲ. ಎಷ್ಟು ಕಡಿಮೆ ಆಗುತ್ತೋ ಇದೆಲ್ಲ ಅಷ್ಟು ಅವ್ರ ಅನಾರೋಗ್ಯ ಇನ್ನೂ ಜಾಸ್ತಿ ಆಗುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ತುಂಬ ಕಡಿಮೆ ಆಗುತ್ತೆ, ಅವ್ರ ಮೂಮೆಂಟ್ಸ್ ಅಂತೂ ತುಂಬ ಸ್ಲೋ ಆಗುತ್ತೆ. ಬೈ ಡಿಫಾಲ್ಟು ಎಲ್ಲ ಇಂಟರ್ನಲ್ ಆರ್ಗನ್ಸು ಕೂಡ ಕೆಲಸ ಮಾಡೋ ಅಂಥ ಕ್ಷಮತೆ ಕಡಿಮೆ ಆಗುತ್ತೆ. ಹೋಗ್ತಾ 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 ಒಂದೊಂದೇ ಸ್ಲೋ ಡೌನ್ ಆಗುತ್ತೆ. ಅದು ಕೆಲಸ ಮಾಡೋ ಅಂಥ ಒಂದು ಏನು ಪೇಸ್ ಇದೆ ಅದೆಲ್ಲ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕಡಿಮೆ ಆಯಿತು ಅಂತಂದರೆ ಯು ಶುಡ್ ಓನ್ಲಿ ಎಕ್ಸ್ಪೆಕ್ಟ್ ದ್ಯಾಟ್ ದೇರ್ ಆರ್ ಸೋ ಮೆನಿ ಕಾಂಪ್ಲಿಕೇಶನ್ಸ್ ಆರ್ ಗೋಯಿಂಗ್ ಟು ಅಕ್ಕರ್ ಅಂತ ಅಂದ್ಬಿಟ್ಟು ನಾವು ಒಂದು ಇದು ಕೊಡ್ಬೋದು. ಹೌದು, ಕೆಲವರಿಗೆ ಮಧುಮೇಹ ಇರುತ್ತೆ ಮತ್ತು ಏಜ್ ಆಗಿರುತ್ತೆ, ಅಂಥವರಿಗೆ ವರ್ಕೌಟ್ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ವಾಕಿಂಗು ಮಾಡೋಕ್ಕೆ ಎಷ್ಟೋ ಜನರಿಗೆ ಸಾಧ್ಯ ಆಗೋದಿಲ್ಲ. ಅಂಥವ್ರನ್ನ ಹೆಂಗೆ? ಅಂಥವ್ರಿಗೆ ನಾನು ಬೆಸ್ಟ್ ಸಲಹೆ ಅಂತಂದರೆ ಸ್ವಿಮ್ಮಿಂಗ್ ಮಾಡಿ. ಲೋ ಇಂಪ್ಯಾಕ್ಟ್ ಜಾಯಿಂಟ್ ಇಂಪ್ಯಾಕ್ಟ್ ಬೇರಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸ್ವಿಮ್ಮಿಂಗ್ ಮಾಡೋದ್ರಿಂದ ಅವ್ರ ಮಸಲ್ಸು ಕೆಲಸ ಮಾಡ್ತು, ಅವ್ರ ಜಾಯಿಂಟ್ಸು ಮೂವ್ಮೆಂಟ್ಸ್ ಆಯಿತು, ಪ್ಲಸ್ ಅಟ್ ದಿ ಸೇಮ್ ಟೈಮ್ ಹಾರ್ಟ್ ಮಸಲ್ಸು ಲಂಗ್ ಮಸಲ್ಸ್ ಕೆಲಸ ಮಾಡ್ತು. ಯಾವುದೇ ಥರದ್ದು ಅವ್ರಿಗೆ ಏನು ಹೇಳ್ತಾರೆ ಇಂಪ್ಯಾಕ್ಟ್ ಆಗೋದಿಲ್ಲ. ಎಷ್ಟೊಂದು ಜನಕ್ಕೆ ನೀ ಪೇನ್ ಇರೋರಿಗೆ ನೀ ಪೇನ್ ಕಾಣಿಸ್ಕೊಳ್ಳಲ್ಲ, ಸ್ವಿಮ್ಮಿಂಗ್ ಎಲ್ಲ ಮಾಡಿದಾಗ ಅವ್ರಿಗೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಅಟ್ಲೀಸ್ಟು ಯಾವುದೋ ಒಂದು ರೀತಿಯಲ್ಲಿ ಅವರು ತಮ್ಮ ಹೃದಯಕ್ಕೂ ಕೆಲಸ ಕೊಡ್ತಾ ಇದ್ದಾರೆ, ಪ್ಲಸ್ ಅಟ್ ದಿ ಸೇಮ್ ಟೈಮ್ ಸ್ಕೆಲಿಟಲ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ಶಾರೀರಿಕ ಒಂದು ಮಾಂಸಖಂಡ, ಅದಕ್ಕೂ ಅವರು ಕೆಲಸ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ಈ ಥರ ಒಂದು ಆ್ಯಕ್ಟಿವಿಟಿ ಮಾಡಿದ್ರೆ ಡೆಫಿನೆಟ್ಲಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈಗ ಕೆಲವರಿಗೆ ಸ್ವಿಮ್ಮಿಂಗ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೋ ಜನರಿಗೆ, ಅಂಥವ್ರು ಸಿಂಪಲ್ ಆಗಿ ಏನು ವರ್ಕೌಟ್ ಮಾಡ್ಕೋಬಹುದು? ಸಿಂಪಲ್ ಆಗಿ ಏನು ಮಾಡ್ಬೋದು ಅಂತಂದರೆ ಹೇಳ್ದಾಗೆ ಅವ್ರಿಗೆ ಯಾವುದೇ ಥರದ್ದು ನೋವು ಅದು ಇದು ಏನಿಲ್ಲ ಅಂತಂದರೆ, ಅಕಸ್ಮಾತ್ ಇಲ್ಲ ಅಂತಂದರೆ ಮನೇಲೆ ಟೆರಸ್ ಮೇಲೇ ಚಿಕ್ಕದಾಗೆ ನಡೆಯೋದು. ಓಕೆ, ಬೆಳಗ್ಗೆ ಒಂದು 5-10 ನಿಮಿಷ ಆ ಥರ ಸ್ಟಾರ್ಟ್ ಮಾಡಿ ಸ್ಲೋ ಆಗಿ ಆ ಕ್ರಮೇಣ ಆ ಒಂದು ಟೈಮ್ ಫ್ರೇಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ವಾಕಿಂಗ್ ಮಾತ್ರ ಮಾಡಲಿ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ಳೋಣ, ಬೇರೆ ಯಾವುದು ವ್ಯಾಯಾಮ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆ ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸಸ್ಸು ಇದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನೋ ಆ್ಯಕ್ಟಿವಿಟಿ ಇಲ್ಲದೇ ಇರೋ ಕಡೆ ಸಮ್ ಆ್ಯಕ್ಟಿವಿಟಿ ನಾವು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಅವ್ರದ್ದು ಯಾವುದೇ ಥರದ್ದು ಏನು ಹೇಳ್ತಾರೆ ಈ ಮೆಡಿಕಲ್ ಏಲ್ಮೆಂಟ್ಸ್ನೆಲ್ಲ ಅದರದ್ದು ಪ್ರೋಸೆಸ್ನ ನಾವು ಸ್ವಲ್ಪ ಸ್ಲೋ ಡೌನ್ ಮಾಡ್ದಂಗೆ ಆಗುತ್ತೆ. ಕಂಪ್ಲೀಟಾಗಿ ಅದನ್ನು ನಾವು ಗುಣಮುಖ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಆ ಪ್ರೋಸೆಸ್ ಪೇಸ್ನ ಕಡಿಮೆ ಮಾಡ್ದಂಗೆ ಆಯಿತು.
ಎಲ್ಲ ಒಂದು ಕಡೆ ಇದಿಲ್ಲ ಅಂದರೆ ಇನ್ನೊಂದು ಯಾವುದೋ ಒಂದು ಮಾಡಬೇಕು ಅಂತ ಅಟ್ಲೀಸ್ಟ್ ಮನೇಲಾದರೂ ಅಟ್ಲೀಸ್ಟ್ ಏನಾದರೂ ಈ ಥರದ್ದೊಂದು ಎಕ್ಸಸೈಸ್ ಮಾಡ್ಬೋದು. ಕೂತಿದ ಕಡೆನೇ ಲೆಗ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ, ಇಲ್ಲ ಕೆಳಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಂಡು ಏನು ಪೆಲ್ವಿಕ್ ಬ್ರಿಡ್ಜ್ ಅಂತ ಹೇಳ್ತಾರೆ, ಕೋರ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋದಕ್ಕೆ. ಈ ಥರ ಸ್ಮಾಲ್ ಥಿಂಗ್ಸ್ನ ನಾವು ಮನೇಲೇ ಮಾಡ್ಬೋದು. ಎಲ್ಲೂ ಹೊರಗಡೆ ಹೋಗಿ ಹೈ ಇಂಟೆನ್ಸ್ ಎಕ್ಸಸೈಸ್ ಮಾಡೋದು ಅವೆಲ್ಲ ಅವಶ್ಯಕತೆನೇ ಇಲ್ಲ. ಸಣ್ಣ ಪುಟ್ಟ ಎಕ್ಸಸೈಸ್ ಮನೇಲೇ ಮಾಡ್ಬೋದು. ಎಷ್ಟೊಂದು ಜನ ಇವಾಗ ಫ್ರೀಲ್ಯಾನ್ಸಿಂಗ್ ಮಾಡೋರಲ್ಲ, ಮನೆಗೆ ಹೋಗಿ ಅವ್ರಿಗೆ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾರೆ. ಡಿಪೆಂಡಿಂಗ್ ಆನ್ ಅವ್ರದ್ದು ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು, ಹೆಲ್ತ್ ಕಂಡೀಷನ್ಸ್ ಇರ್ಬೋದು, ಇದನ್ನೆಲ್ಲ ಅವರು ಒಂದು ರೀಕಾಲ್ ತೊಗೊಂಡು ಮನೇಲೇ ಹೇಳ್ಕೊಡೋಂಥ ಎಕ್ಸಸೈಸ್ ತುಂಬ ಇದೆ. ಸೊ ಎಷ್ಟೊಂದು ಜನ ಇವಾಗ ವಯಸ್ಸಾಗಿರೋರು ಅದನ್ನೇ ಪ್ರಿಫರ್ ಮಾಡ್ತಾರೆ. ನಾನು ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡೋ ಬದಲು ನಾನು ಮನೆಯಲ್ಲೇ ಕೂತಿ ಇದೆಲ್ಲ ಎಕ್ಸಸೈಸಸ್ ಮನೆಯಲ್ಲೇ ನಾನು ಮಾಡ್ಕೊಳ್ತೀನಿ ಅಂತ ಅವರು ಇಂಥವ್ರನ್ನ ರೆಕ್ರೂಟ್ ಮಾಡ್ಕೊಳ್ತಾರೆ. ಹಾಗೆ ಈ ಆಹಾರ ಪದ್ಧತಿ ಆವಾಗಿಂದ ಮಾತಾಡ್ತಾನೆ ಇದ್ವಿ. ಇಲ್ಲಿ ಜಿಮ್ ಮಾಡುವಂಥವ್ರು ಯಾವ ರೀತಿ ಫುಡ್ಡನ್ನು ತಗೋಬೇಕು ಅಂತ ನೋಡಿ ಮೇಡಮ್, ನಾನು ಪ್ರತಿ ಸಲ ಹೇಳ್ತೀನಿ, ಇಟ್ಸ್ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫುಡ್ ಅಂತ. ಓಕೆ, ಬ್ಯಾಲೆನ್ಸ್ಡ್ ಫುಡ್ ಅಂತಂದರೆ ಎಸ್ಪೆಷಲಿ ಇವಾಗ ಜಿಮ್ ಮಾಡೋರು, ತೂಕ ಎತ್ತವರೆಲ್ಲ ಆದರೆ ನಾವು ಜಿಮ್ಮಲ್ಲಿ ಮಸಲ್ನ ಬ್ರೇಕ್ ಡೌನ್ ಮಾಡ್ತೀವಿ. ನಾವು ನಿದ್ದೆ ಮಾಡಬೇಕಾದ್ರೆ ರಾತ್ರಿ ಮಸಲ್ನ ಬಿಲ್ಡ್ ಮಾಡ್ತೀವಿ. ಜಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಮಸಲ್ ಬಿಲ್ಡ್ ಮಾಡಲ್ಲ. ಎಷ್ಟೊಂದು ಜನಕ್ಕೆ ಹಂಗೆ ಅನಿಸುತ್ತೆ, ಆ ಒಂದು ಪಂಪ್ ಅದೆಲ್ಲ ನೋಡ್ಬಿಟ್ಟು ಬ್ಲಡ್ ಫ್ಲೋ ಎಲ್ಲ ನೋಡಿ ಚೆನ್ನಾಗಿ ಮಸಲ್ಸ್ ಬಿಲ್ಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತಾರೆ. ಇಲ್ಲ, ನಾವು ಜಿಮ್ಗೆ ಹೋಗೋದು ಏನಕ್ಕೆ ಅಂತಂದರೆ ಒಂದು ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಮಸಲ್ ಮಾಸ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಮಸಲ್ ಮಾಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ನಮ್ಮ ಮಸಲ್ಸ್ನ ಬ್ರೇಕ್ ಮಾಡಬೇಕು. ಎಷ್ಟು ಬ್ರೇಕ್ ಮಾಡ್ತೀವೋ ನಾವು ತಿನ್ನುವಂಥ ಆಹಾರ ಇದೆಯಲ್ಲ, ಎಸ್ಪೆಷಲಿ ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ವಿಲ್ ಹೆಲ್ಪ್ ಆ ಮಸಲ್ಸ್ನ ರಿಪೇರ್ ಮಾಡಿ ಅದನ್ನು ದೊಡ್ಡದು ಮಾಡೋದಕ್ಕೆ. ಹೈಪರ್ಟ್ರೋಫಿ ಅಂತ ಹೇಳ್ತೀವಿ, ಮಸಲ್ಸ್ನ ದೊಡ್ಡದಾಗಿ ಮಾಡುತ್ತೆ. ಸೊ ಈ ಎಲ್ಲ ಒಂದು ಕ್ರಿಯೆ ಏನಿದೆ ಅದು ನಾವು ನಿದ್ದೆ ಮಾಡಬೇಕಾದ್ರೆ ಆಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಒಂದು ರಾ ಮೆಟೀರಿಯಲ್ ಏನಿದೆ ಅದು ನಮ್ಮ ಆಹಾರದಲ್ಲಿ ಸಿಗುತ್ತೆ. ಯಾವುದು ಲೀನ್ ಮೀಟ್ ನಾನು ಹೇಳಿದಾಗ ಅದರಲ್ಲಿ ಸಿಗುತ್ತೆ, ಪ್ಲಸ್ಸು ಹೋಲ್ ಗ್ರೀನ್ ಫುಡ್ ಏನು ತಿಂತೀವಿ ಅದರಲ್ಲಿ ಸಿಗುತ್ತೆ, ಗುಡ್ ಫ್ಯಾಟ್ಸಲ್ಲಿ ಸಿಗುತ್ತೆ, ಫೈಬರ್ಸ್ ಇನ್ಕ್ಲೂಡ್ ಮಾಡಬೇಕು. ಇದೆಲ್ಲದನ್ನೂ ಒಂದು ಕಂಪ್ಲೀಟ್ ಒಂದು ಪ್ಲೇಟಲ್ಲಿ ಇದೆಲ್ಲ ಥರದ್ದು ಇರಬೇಕು. ಯಾವುದೂ ಹೆಚ್ಚಿಗೆ ಇರಬಾರ್ದು, ಯಾವುದೂ ಕಡಿಮೆ ಇರಬಾರ್ದು. ಇವಾಗ ಮಸಲ್ ಬಿಲ್ಡರ್ಸ್ಗೆ ಪ್ರೋಟೀನ್ ಕಂಟೆಂಟ್ ಹೆಚ್ಚಿಗೆ ತೊಗೊಳ್ತಾರೆ, ಸೊ ದಟ್ ದೇ ಬಿಲ್ಡ್ ಮಸಲ್ಸ್ ಫಾಸ್ಟರ್ ಅಂತ. ಯಾರಿಗೆ ತುಂಬ ನಾನು ಫಿಟ್ ಆಗಿರಬೇಕು, ನನಗೆ ಯಾವುದೇ ಥರದ್ದು ಹೆವಿ ಮಸಲ್ಸ್ ಎಲ್ಲ ಬೇಡ ಅಂತಂದವ್ರಿಗೆ ಎಲ್ಲದೂ ಪ್ರಪೋರ್ಷನ್ನು ಸಿಮಿಲರ್ ಆಗಿ ಒಂದು ರೇಷಿಯೋಲಿ ಇಟ್ಕೊಂಡು ತಿನ್ಕೊಳ್ತಾ ಹೋದರೆ ಆವಾಗ ಅವ್ರಿಗೆ ಹೆಲ್ತ್ ಮೇಂಟೈನ್ ಆಗುತ್ತೆ. ಆ ರೀತಿ ಈಗ ಜಿಮ್ ಮಾಡುವಂಥವ್ರು ಏನೇನು ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಮೇಜರಾಗಿ ಜಿಮ್ ಮಾಡದೆ ಹೋಗಲಿ ಮೇಡಮ್, ನನ್ನ ಕೇಳಿದ್ರೆ ಆದಷ್ಟು ಎಣ್ಣೆ ಪದಾರ್ಥ ತಿನ್ನಬಾರ್ದು. ಓಕೆ, ಮೈದಾ ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಕಂಪ್ಲೀಟಾಗಿ. ಬೇಕ್ರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕು. ಔಟ್ಸೈಡ್ ಹೋಟೆಲ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಎಲ್ಲ ಥರದ ಸಾಫ್ಟ್ ಡ್ರಿಂಕ್ಸ್ ಏನಿದೆ ಅದನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಮನೇಲಿ ಮಾಡಿರುವಂಥ ಪದಾರ್ಥನೇ ತಿನ್ನೋದು ಉತ್ತಮ ಅಂತ ನಾನು ಹೇಳ್ತೀನಿ. ಅದರಲ್ಲೂ ಏನು ಅಂತಂದರೆ ಸ್ವಲ್ಪ ಇವಾಗ ಜಿಮ್ ಮಾಡೋರು ಆದರೆ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ತಿಂತಾರೆ. ಎಗ್ಸ್ ಆಗ್ಬೋದು ಅಥವಾ ನಾನ್ ವೆಜಿಟೇರಿಯನ್ ಫುಡ್ ಆಗ್ಬೋದು. ವೆಜಿಟೇರಿಯನ್ಸ್ ಏನು ಮಾಡ್ತಾರೆ, ಜನರಲ್ಲಾಗಿ ಪನ್ನೀರ್ ಮೇಲೆ ಡಿಪೆಂಡ್ ಮಾಡ್ತಾರೆ, ಹೈ ಪ್ರೋಟೀನ್ ಅಂದ್ಬಿಟ್ಟು. ಅದು ತುಂಬಾ ತಪ್ಪು. ಪನ್ನೀರಲ್ಲಿ ಇವ್ರು ಅಂದ್ಕೊಳ್ಳೋ ರೀತಿಯಲ್ಲಿ ಯಾವುದೇ ಥರದ ಹೈ ಪ್ರೋಟೀನ್ ಎಲ್ಲ ಏನಿರೋದಿಲ್ಲ. ಅದೊಂದು ಸುಮ್ಮನೆ ಒಂದು ನನ್ನನ್ನು ಕೇಳಿದ್ರೆ ಅದೊಂದು ಮಿತ್ ಒಂದು ಕ್ರಿಯೇಟ್ ಆಗಿದೆ ಅಷ್ಟೇ. ಇದರಲ್ಲಿ ಮಾರ್ಕೆಟಲ್ಲಾಗಲಿ ಇಂಡಸ್ಟ್ರಿಯಲ್ಲಾಗಲಿ ಇದು ಬಿಟ್ಟರೆ ಟೋಫು ತಿನ್ಬೋದು, ಹೈ ಪ್ರೋಟೀನ್ ಇರುತ್ತೆ ಅಂತ. ಇಲ್ಲ, ಎಲ್ಲ ವೆಜಿಟೇರಿಯನ್ ಫುಡ್ಡಲ್ಲೂ ಪ್ರೋಟೀನ್ಸ್ ಇರುತ್ತೆ, ಆದರೆ ಕಂಪ್ಲೀಟ್ ಪ್ರೋಟೀನ್ ಇರಲ್ಲ. ಕಂಪ್ಲೀಟ್ ಸೆಟ್ ಆಫ್ ಪ್ರೋಟೀನ್ಸ್ ಬೇಕಂದರೆ ಅದು ನಾನ್ ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ಮಾತ್ರ ಇರುತ್ತೆ. ಅದು ಬಿಟ್ಟು ಬೇರೆ ಎಲ್ಲ ವೆಜಿಟೇರಿಯನ್ ಸೋರ್ಸಲ್ಲೂ ಪ್ರೋಟೀನ್ ಇರುತ್ತೆ. ಆದರೆ ಎಲ್ಲ ಥರದ್ದು ನಾವು ವೆಜಿಟೇರಿಯನ್ ಫುಡ್ ತಿನ್ನಬೇಕು. ಅದಕ್ಕೆ ಅವಾಗೇನಾಗುತ್ತೆ, ಎಲ್ಲನೂ ನಾವು ಸಪ್ಲಿಮೆಂಟ್ ಮಾಡಿದಾಗ ಅಂತ ಎಲ್ಲದನ್ನು ನಾವು ತಿಂದಂಗೆ ಆಗುತ್ತೆ. ಯಾವುದೋ ಒಂದು ನನಗೆ ಇಷ್ಟ ಇಲ್ಲ, ನನಗೆ ಹಾಗಲಕಾಯಿ ಇಷ್ಟ ಇಲ್ಲ ಅಂತ ಅದನ್ನು ಬಿಟ್ಟರೆ ಅದರಲ್ಲಿರೋ ಪೌಷ್ಟಿಕಾಂಶತೆ ಏನು ಬೇಕೋ ದೇಹಕ್ಕೆ ಅದನ್ನು ನಾವು ಮಿಸ್ ಮಾಡಿದ್ವಿ ಆ ಥರ. ಸೊ ಹಾಗಾಗಿ ಪ್ರೋಟೀನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಎಕ್ಸಸೈಸ್ ಮಾಡೋರಿಗೆ. ಅದ್ರ ಜೊತೆಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ, ಸ್ಲೋ ಆಗಿ ಅದು ಜೀರ್ಣ ಆಗಬೇಕು ಬಾಡಿಯಲ್ಲಿ, ಅಂಥ ಪದಾರ್ಥನ ತಿನ್ನಬೇಕು. ಅದ್ರ ಜೊತೆ ಗುಡ್ ಫ್ಯಾಟ್ಸ್, ಸ್ವಲ್ಪ ಸೀಡ್ಸು, ಡ್ರೈ ಫ್ರೂಟ್ಸು, ನಟ್ಸು, ವಾಲ್ನಟ್ಟು ಇದೆಲ್ಲ ಇದೆಯಲ್ಲ, ಇಂಥದ್ದನ್ನೆಲ್ಲ ಒಂದು ಸ್ವಲ್ಪ ಸೇವನೆ ಮಾಡಬೇಕು. ಜೊತೆಲಿ ನಾನು ಹೇಳ್ದಾಗೆ ಕೊಬ್ಬರಿ ಎಣ್ಣೆಲಿ ನಾವು ಅಡುಗೆ ಮಾಡೋದಾಗಲಿ, ಅವಕ್ಯಾಡೋ ಆಯಿಲಲ್ಲಿ ಅಡುಗೆ ಮಾಡೋದಾಗಲಿ, ಅವಕ್ಯಾಡೋಸ್ ತಿನ್ನೋದಾಗಲಿ, ಇಂಥವೆಲ್ಲ ಸ್ವಲ್ಪ ನಾವು ನಮ್ಮ ಒಂದು ನ್ಯೂಟ್ರಿಷನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅವ್ರಿಗೆ ಹೆಲ್ದಿಯಾಗೂ ಇರ್ತಾರೆ. ಪ್ಲಸ್ ಅವ್ರಿಗೆ ಬೇಕಾಗಿರೋ ಗೋಲ್ಸ್ ಎಲ್ಲ ಅವರು
ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈಗ ನಾವು ಸಾಮಾನ್ಯವಾಗಿ ಜಿಮ್ಗೆ ಹೋದಂಥ ಸಂದರ್ಭದಲ್ಲಿ ಈಗ ಫ್ರೆಶರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜಿಮ್ಗೆ ಹೋದಾಗ ಅವರಿಗೆ ಕೆಲವು ಪ್ರೋಟೀನ್ ಪೌಡರ್ಗಳನ್ನು ಸಜೆಸ್ಟ್ ಮಾಡ್ತಾರೆ, ಇದನ್ನು ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಅದು ಎಷ್ಟು ಇದು ಅಂತ? ಓಕೆ, ಫಸ್ಟ್ ಆಫ್ ಆಲು ಈಗ ಏನಾಗಿದೆ ಅಂತಂದರೆ ಅವೇರ್ನೆಸ್ದು ಕೊರತೆ ಒಂದು. ಓಕೆ, ಪ್ರೋಟೀನ್ ಪೌಡರ್ಸ್ ಬಗ್ಗೆ. ಆಮೇಲೆ ಇನ್ನೊಂದೇನು ಅಂತಂದರೆ ಪ್ರೋಟೀನ್ ಪೌಡರ್ಸ್ನ ನಮ್ಮ ಒಂದು ಮೆಡಿಕಲ್ ಸೊಸೈಟಿ ಏನು ಮಾಡಿದೆ ಅಂತಂದರೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಮೋಸ್ಟ್ ಪ್ರಾಬ್ಲಿ ಒಂದು 2-3 ವರ್ಷದಲ್ಲಿ ನಾನು ಸ್ವಲ್ಪ ಚೇಂಜಸ್ ನೋಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಎಲ್ಲ ಒಂದು 5-6 ಇಯರ್ಸ್ 10 ಇಯರ್ಸ್ ಬ್ಯಾಕ್ 15 ಇಯರ್ಸ್ ಬ್ಯಾಕ್ ನೀವು ಪ್ರೋಟೀನ್ ಪೌಡರ್ ಅಂತ ಹೇಳಿದ ತಕ್ಷಣವೇ ಡಾಕ್ಟರ್ಸು ಫಸ್ಟ್ ಹೇಳ್ತಾರೆ ಸ್ಟಾಪ್ ಮಾಡಿ, ನಿಮ್ಮ ಕಿಡ್ನಿನ ಹಾಳು ಮಾಡುತ್ತೆ ಅಂತ ಹೇಳೋರು. ಓಕೆ, ನನ್ನ ಪ್ರಶ್ನೆ ಅಂಥ ಫೆಟರ್ನಿಟಿ ಇನ್ನೂ ಅದೇ ಥರ ಮೈಂಡ್ ಸೆಟ್ ಇರೋರು ತುಂಬ ಜನ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅವ್ರಿಗೆ ನನ್ನದೊಂದೇ ಪ್ರಶ್ನೆ, ಫಸ್ಟ್ ಆಫ್ ಆಲ್ ಈ ವೇ ಪ್ರೋಟೀನ್ ಅಂತ ಏನು ಹೇಳ್ತಾರೆ ಜಿಮ್ಮಲ್ಲಿ, ಅದು ಏನು ಅಂತ ಅವ್ರಿಗೆ ಗೊತ್ತಾ ಅಂತ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಬೇಕು. ಹೇಗೆ ಅದನ್ನು ಮಾಡಿದ್ದಾರೆ ಅಂತ ಗೊತ್ತಾ ಅವ್ರಿಗೆ? ಅದರದ್ದು ಪ್ರೋಸೆಸ್ ಏನು? ಯಾವ ಒಂದು ರಾ ಮೆಟೀರಿಯಲಲ್ಲಿ ವೇ ಪ್ರೋಟೀನ್ ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ ಅನ್ನೋದು ಒಂದು ಪ್ರಶ್ನೆ ನಾನು ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಕೇಳಿದ್ರೆ ವೇ ಪ್ರೋಟೀನ್ ಈಸ್ ನಥಿಂಗ್ ಬಟ್ ಅ ಬೈ ಪ್ರಾಡಕ್ಟ್ ಆಫ್ ಚೀಸ್. ಚೀಸ್ ಮಾಡಬೇಕು ಅಂದರೆ ಹಾಲು ಬೇಕು. ಹಾಲು ಬರೋದು ಹಸುವಿನಿಂದ. ಹಾಲನ್ನ ನಾವು ಕುಡಿತೀವಿ, ಅದರಲ್ಲಿ ಮಜ್ಜಿಗೆ ಮಾಡ್ಕೊಳ್ತೀವಿ, ಮೊಸರು ತಿಂತೀವಿ, ಬೆಣ್ಣೆ ಮಾಡ್ತೀವಿ, ತುಪ್ಪ ತಿಂತೀವಿ, ಚೀಸ್ ತಿಂತೀವಿ, ಎಲ್ಲ ತಿಂತೀವಿ. ಆದರೆ ಈ ಹಾಲಿನ ಪದಾರ್ಥದಲ್ಲೇ ಒಂದು ಬೈ ಪ್ರಾಡಕ್ಟ್ ಆಗಿರೋ ವೇ ಪ್ರೋಟೀನ್ನ ನಾವು ಯಾಕೆ ಒಂದು ಏನು ಹೇಳ್ತೀವಿ ವಿಲನ್ ಥರ ನೋಡ್ತಾ ಇದ್ದೀವಿ ಅಂತ ನನಗೆ ಅದೊಂದು ಯಾವಾಗಲೂ ಅದು ನನಗೆ ಕಾಡುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಆ ಪದಾರ್ಥಗಳು ಕೆಟ್ಟೋಗಬಾರ್ದು ಅಂತ ಅಂದ್ಬಿಟ್ಟು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅಂತ ಎಷ್ಟೋ ಜನ. ಮೇಡಮ್, ಹಂಗೆ ನೋಡಿದ್ರೆ ಎಷ್ಟೊಂದು ಪದಾರ್ಥದಲ್ಲಿ ಕೆಮಿಕಲ್ಸ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ಲು, ಇವಾಗ ನಾವು ತಿಂತಾ ಇರೋ ತರಕಾರಿ ಹೇಗೆ ಬೆಳೆದಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಆರ್ಗ್ಯಾನಿಕ್ಕಾ ಅಥವಾ ನಾನ್ ಆರ್ಗ್ಯಾನಿಕ್ ವೇಯಲ್ಲಿ ಬೆಳೆದಿರಂತ ನಾವು ಅಲ್ಲಿ ಹೋಗಿ ವೆಜಿಟೇಬಲ್ ಶಾಪಲ್ಲಿ ಅವನ್ನ ಕೇಳಿದ್ರೆ ನನಗೇನು ಗೊತ್ತೋಗಿ ಮೇಡಮ್ ನಾನು ಮಂಡಿಯಿಂದ ತೊಗೊಂಬಂದೆ ಅಂತ ಹೇಳ್ತಾನೆ. ಕರೆಕ್ಟಾ? ನೀವು ಮಂಡಿಲೂ ಹೋಗಿ ಕೇಳ್ತೀರಾ ಅಂತ ತಿಳ್ಕೊಳ್ಳೋಣ. ಬೆಳೆದಿರೋ ರೈತ ತಗೊಂಬಂದಾಗ್ತಾ ನನಗೇನು ಗೊತ್ತು ಮೇಡಮ್ ಅಂತ ಅವ್ರು ಹೇಳ್ತಾರೆ. ನೀವು ರೈತನ ಹತ್ರ ಹುಡ್ಕೊಂಡು ಹೋಗಿ ಕೇಳಿದ್ರು ಅವ್ನು ಹೇಳೋದು ನಮಗೆ ಈ ಒಂದು ಫಲವತ್ತಾದ ಒಂದು ಇದು ಬೇಕು ಅಂತಂದರೆ ನಾವು ಇದೆಲ್ಲ ಹಾಕಲೇಬೇಕು ಮೇಡಮ್, ಎಲ್ಲ ಥರದ್ದು ನನ್ನ ಕೆಮಿಕಲ್ಸ್ ಯೂಸ್ ಮಾಡಿದ್ರೇ ನನಗೆ ಪ್ರಾಫಿಟ್ ಆಗೋದು, ನಾನು ಹೆಂಗೆ ಜೀವನ ಮಾಡಲಿ ಅಂತ ಅವ್ನು ಹೇಳ್ತಾನೆ. ಸೊ ಹಾಗಾಗಿ ಅದರಲ್ಲಿ ಯಾವ್ಯಾವ ಥರದ್ದು ದುಷ್ಪರಿಣಾಮಗಳು ನಮಗಾಗುತ್ತೆ ಅಂತ ನಾವು ಯೋಚನೆ ಮಾಡಲ್ಲ, ಆದರೆ ಇದೊಂದೇ ಒಂದನ್ನು ಮಾತ್ರ ಟಾರ್ಗೆಟ್ ಮಾಡ್ತೀವಿ. ಆವಾಗ ನಮ್ಮ ಮೈಂಡ್ ಸೆಟ್ ನೋಡಿ, ನಮ್ಮ ಅವೇರ್ನೆಸ್ ಎಷ್ಟು ತುಂಬ ಕಡಿಮೆ ಇದೆ ಅಂತ ಅಂದ್ಬಿಟ್ಟು. ಎಸ್, ಯಾವುದೇ ಪದಾರ್ಥ, ತಿನ್ನುವಂಥ ಪದಾರ್ಥ ಎಲ್ಲದಕ್ಕೂ ಒಂದು ಶೆಲ್ಫ್ ಲೈಫ್ ಅಂತ ಇರುತ್ತೆ. ಆ ಶೆಲ್ಫ್ ಲೈಫ್ನ ಎಕ್ಸೀಡ್ ಮಾಡಿ ಅದು ಇರಬೇಕು ಅಂತಂದರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ಪ್ರಿಸರ್ವೇಟಿವ್ಸ್, ಉಪ್ಪು. ಇವಾಗ ಸಮುದ್ರಕ್ಕೆ ಹೋಗ್ತಾರೆ, ಮೀನು ಹಿಡಿತಾರೆ, ಎಷ್ಟೋ ದಿನಗಳು ಸಮುದ್ರದ ಮಧ್ಯದಲ್ಲೇ ಇರ್ತಾರೆ. ಅವ್ರು ವಾಪಸ್ ಬರೋದೇ ಆಲ್ಮೋಸ್ಟ್ ಒಂದು 20-25 ದಿನ, ಒಂದು ತಿಂಗಳು ಆದಮೇಲೆ. ಎಷ್ಟು ಮೀನನ್ನು ಕ್ಯಾಚ್ ಮಾಡಿ ಅವರು ಶೇಖರಣೆ ಮಾಡಿರ್ತಾರೆ. ಅದನ್ನು ಏನು ಬೇಡ, ನಾರ್ಮಲಾಗಿ ಹೊರಗಡೆ ನಾವು ಯಾವುದೋ ಒಂದು ಮೀನು ಖರೀದಿ ಮಾಡ್ಕೊಂಬಂದ್ರೆ ಒಂದು ದಿವಸ ಹೊರಗಡೆ ಇಟ್ಬಿಟ್ರೆ ಕೆಟ್ಟೋಗುತ್ತೆ. ಕರೆಕ್ಟ್ ಅಲ್ವಾ? ಅವ್ರೇನು ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ಗೋಸ್ಕರ ಉಪ್ಪನ್ನ ಹಾಕ್ತಾರೆ. ಉಪ್ಪಲ್ಲಿ ಅದನ್ನು ಇಲ್ಲಾಂದರೆ ಐಸ್ ಗೆಡ್ಡೆನ ಇಟ್ಟುಬಿಟ್ಟು ಅದನ್ನು ಪ್ರಿಸರ್ವ್ ಮಾಡಿ ತೊಗೊಂಬರ್ತಾರೆ. ಅದೇ ರೀತಿಯಲ್ಲೇ ಎಲ್ಲ ಪದಾರ್ಥದಲ್ಲೂ ಒಂದು ಸರ್ಟನ್ ಪ್ರಿಸರ್ವೇಟಿವ್ಸ್ ಅಂತ ಆ್ಯಡ್ ಮಾಡಿರ್ತಾರೆ, ಇಲ್ಲ ಅಂತ ಹೇಳೋಲ್ಲ. ಏನು ಅಂತಂದರೆ ಆ ಪ್ರಿಸರ್ವೇಟಿವ್ ಎಷ್ಟು ನಮಗೆ ದುಷ್ಪರಿಣಾಮ ಮಾಡುತ್ತೆ, ನಮ್ಮ ಹೆಲ್ತ್ಗೆ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡಿಕೊಂಡು ನಾವು ಅಂಥ ಫುಡ್ನ ಕನ್ಸ್ಯೂಮ್ ಮಾಡಬೇಕು. ಈಗ ವೇ ಪ್ರೋಟೀನಲ್ಲಿ ಡೆಫಿನೆಟ್ಲಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ. ಅದರ ಶೆಲ್ಫ್ ಲೈಫೇ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ವರ್ಷ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಅದು ಇರೋದಿಲ್ಲ. ಅದನ್ನ ಯೂಸು ಮಾಡಬಾರ್ದು. ಒಂದ್ಸಲಿ ಅದು ಶೆಲ್ಫ್ ಲೈಫ್ ಆದಮೇಲೆ ಯೂಸ್ ಮಾಡಬಾರ್ದು. ಮೋಸ್ಟ್ ಆಫ್ ದಿ ಮ್ಯಾನುಫ್ಯಾಕ್ಚರರ್ಸು ಸ್ವಲ್ಪ ಏನು ಮಾಡ್ತಾರೆ, ಕಾಳಜಿ ವಹಿಸಿ 2 ವರ್ಷ ಅದರದ್ದು ರಿಯಲ್ ಶೆಲ್ಫ್ ಲೈಫ್ ಇತ್ತು ಅಂದರೆ ಅದರದ್ದು ಇವ್ರೇನು ಮಾಡ್ತಾರೆ, ಒಂದು 3 ತಿಂಗಳು ಒಂದು 4 ತಿಂಗಳು ಮುಂಚೆನೇ ಅದರದ್ದು ಎಕ್ಸ್ಪೈರಿ ಹಾಕ್ಬಿಡ್ತಾರೆ. ಏನೇ ಗೊತ್ತು ಜನಕ್ಕೆ, ಇವರು ಎಕ್ಸ್ಪೈರಿ ಆದರೂ ತಿನ್ನುವಂಥ ಜನ ಇದ್ದಾರೆ, ನಾನು ಕಾಸು ಕೊಟ್ಬಿಟ್ಟಿದ್ದೀನಿ, ಇನ್ನು ವೇಸ್ಟ್ ಆಗುತ್ತಲ್ಲ ಅಂತ ಆದರೂ ನಾನು ತಿನ್ನಬೇಕು ಅಂದ್ಬಿಟ್ಟು ಅದನ್ನು ತಿಂತಾರೆ ಅಂತ ಗೊತ್ತಿರೋದ್ರಿಂದ ಇವ್ರೇನು ಮಾಡ್ತಾರೆ, ಒಂದಷ್ಟು ತಿಂಗಳಿಗೆ ಮುಂಚೆನೇ ಎಕ್ಸ್ಪೈರಿ ಹಾಕ್ಬಿಟ್ಟು ಲೇಬಲಿಂಗ್ ಮಾಡಿ ಕಳಿಸಿರ್ತಾರೆ. ಆವಾಗ ಜನಕ್ಕೆ ಒಂದು ಮೈಂಡ್ ಸೆಟ್ ಇರುತ್ತೆ, ಓಕೆ ಎಕ್ಸ್ಪೈರಿ ಆದಮೇಲೆ ನಾನು ತಿನ್ನಬಾರ್ದು ಅಂತ. ಮೋಸ್ಟ್ ಆಫ್ ದಿ ಪೀಪಲ್ಗೆ ಅಂಥವ್ರು ಆದಷ್ಟು ಅವಾಯ್ಡ್ ಮಾಡ್ತಾರೆ. ತಿನ್ನೋಂಥವ್ರು ಏನು 2-3 ವರ್ಷ ಎಕ್ಸ್ಪೈರಿ ಆಗಿದ್ರು ಅವ್ರು ತಲೆ ಕೆಡ್ಸ್ಕೊಳ್ಳೋ ತಿಂತಾರೆ. ಸೊ ಹಾಗಾಗಿ ವೇ ಪ್ರೋಟೀನು ಒಂದು ಬೈ ಪ್ರಾಡಕ್ಟ್ ಆಫ್ ಮೇಕಿಂಗ್ ಚೀಸ್. ಅದರಲ್ಲಿ ಬರುವಂಥ ನೀರನ್ನು ಯೂಸ್ ಮಾಡಿ ಅದರಲ್ಲಿ ಇರುವಂಥ ಹಾರ್ಮ್ಫುಲ್ ಏನು ಇಂಗ್ರೀಡಿಯೆಂಟ್ಸ್ ಇದ್ದು ಅದನ್ನೆಲ್ಲ ತೆಗೆದು ನಮ್ಮ ದೇಹಕ್ಕೆ ಏನು ಬೇಕೋ ಅಂಥದ್ದನ್ನು ಅವರು ಶೇಖರಣೆ ಮಾಡಿ ಅದಕ್ಕೆ ಪ್ರಿಸರ್ವೇಟಿವ್ಸ್, ಅದು ತುಂಬ ತಿಂಗಳುಗಳು ಇರೋವಂತೆ
ಒಂದೂವರೆ ವರ್ಷ ಮಿನಿಮಮ್ ಅದು ಯಾವುದೇ ಥರದ್ದು ಅದು ಹಾನಿ ಆಗದೆ ಇರೋ ಥರ ಅವ್ರು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿ ಅವರು ಕೊಟ್ಟಿರ್ತಾರೆ. ಅದರಿಂದ ಜಾಸ್ತಿ ದುಷ್ಪರಿಣಾಮ ಏನೋ ಬ್ಯಾಡ್ ಥಿಂಗ್ಸ್ ಆಗೋದಿಲ್ಲ. ನನ್ನ ಕೇಳಿದ್ರೆ ನೀವು ಫ್ರೂಟ್ಸ್ ತಿಂತಿರಲ್ಲ ಡೈರೆಕ್ಟಾಗಿ ಹೋಗಿ ಮಾರ್ಕೆಟಿಂದ ತೊಗೊಂಬಂದು, ಅದನ್ನು ಡೈರೆಕ್ಟಾಗಿ ಸುಮ್ಮನೆ ನೀರಲ್ಲಿ ತೊಳೆದು ತಿಂದರೆ ಜಾಸ್ತಿ ಹಾನಿ ಮಾಡುತ್ತೆ. ಯಾಕಂದರೆ ಅದ್ರ ಮೇಲಿರೋ ಕೆಮಿಕಲ್ಸು ಅದ್ರ ಇಂದ ಹೋಗೇ ಇರಲ್ಲ. ನಾವು ನೀರಲ್ಲಿ ತೊಳೆದಿದ್ದೀವಿ ಅಂತ ಅಂದ್ಕೊಳ್ತೀವಿ, ತೊಳೆಯೋ ರೀತಿನೂ ಇದೆ. ಆ ಒಂದು ಹರ್ಬಿಸೈಡ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಅದನ್ನೆಲ್ಲ ಹೇಗೆ ತೆಗಿಬೇಕು ಅಂತಲೂ ಗೊತ್ತಿರಬೇಕು. ತೆಗೆದ ಮೇಲೆ ಎಸ್ ಇಟ್ ಈಸ್ ರೆಡಿ ಫಾರ್ ಕನ್ಸಂಪ್ಷನ್. ನಾವು ಡಿಸೈಡ್ ಮಾಡಬೇಕಾಗಿರೋದು ಎರಡೇ, ಇದಿಷ್ಟು ಕೆಮಿಕಲ್ಸು ಒಳಗಡೆ ಹೋಗಿ ನಮ್ಮ ದೇಹದೊಳಗೆ ಹೋಗಿ ನಮ್ಮ ದೇಹ ಅದನ್ನು ಪ್ರೋಸೆಸ್ ಮಾಡಿ ಹೊರಗಡೆ ತೆಗಿಬೇಕಾ, ಅಥವಾ ದೇಹದೊಳಗಡೆ ಹೋಗೋಕ್ಕೆ ಮುಂಚೆನೇ ನಾವು ಅದನ್ನೆಲ್ಲ ತೆಗೆದು ತಿನ್ನಬೇಕಾ ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕು. ಆ ಥರ ಮಾಡ್ಕೋಬೇಕು ಅಂತಂದರೆ ನಮಗೆ ಗೊತ್ತಿರಬೇಕು ಹೇಗೆ ತಂದಿರೋಂಥ ಪದಾರ್ಥ, ಈವನ್ ಇಫ್ ಇಟ್ ಈಸ್ ನಾಟ್ ಆರ್ಗ್ಯಾನಿಕ್, ನಾವು ಅದನ್ನು ಹೇಗೆ ಕ್ಲೀನ್ ಮಾಡಿ ಆದಷ್ಟು ಅದರಲ್ಲಿರುವಂಥ ಎಲ್ಲ ಕೆಮಿಕಲ್ಸ್ನ ತೆಗೆದು ನಾವು ಹೇಗೆ ತಿನ್ನಬೇಕು ಅಂತ ನಮ್ಗೆ ಗೊತ್ತಿದ್ದರೆ ಆವಾಗ ನಾವು ಈಸಿಯಾಗೆ ಈ ಥರದ್ದು ಯಾವುದೇ ಥರದ್ದು ತೊಂದರೆಗೆ ಸಿಗಾಕೊಳ್ಳಲ್ಲ. ಒಳ್ಳೆ ಆಹಾರ ನಾವು ಕನ್ಸ್ಯೂಮ್ ಮಾಡ್ತೀವಿ. ಹೀಗೆ ಈ ವರ್ಕೌಟ್ ವಿಷಯ ಮಾತಾಡೋದಾದರೆ ಕೆಲವರು ದಪ್ಪ ಇರ್ತಾರೆ, ಬೇಗ ಸಣ್ಣ ಆಗಬೇಕು ಅಂದ್ಬಿಟ್ಟು ಜಾಸ್ತಿ ವರ್ಕೌಟ್ ಮಾಡ್ತಾರೆ. ಇದರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಕರೆಕ್ಟ್ ಮೇಡಮ್, ನೀವು ಹೇಳಿದ್ದು 100% ನಿಜ. ಇದು ಮೋಸ್ಟ್ ಆಫ್ ದಿ ಜಿಮ್ಸಲ್ಲಿ ಇದು ಕಾಮನ್. ದಪ್ಪ ಅಂತೂ ಆಗ್ತಾರೆ, ಸ್ವಲ್ಪ ಎಲ್ಲೋ ಮನೇಲಿ ಒಂದಷ್ಟು ಬೈದಿರ್ತಾರೆ, ಆಮೇಲೆ ಸ್ಕೂಲು ಕಾಲೇಜಲ್ಲಿ ಒಂದು ಸ್ವಲ್ಪ ಅವ್ರನ್ನ ಚುಡಾಯಿಸಿರ್ತಾರೆ. ಆ ಒಂದು ಇದಕ್ಕೆ ಅವ್ರೇನು ಮಾಡ್ತಾರೆ, ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ಬಂದು ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಹೆವಿ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ತುಂಬ ಜಾಸ್ತಿ ಕಾರ್ಡಿಯೋ ಮಾಡೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಯಾವುದಕ್ಕೆ ಲೀಡ್ ಆಗುತ್ತೆ ಅಂದರೆ ಓವರ್ ಯೂಸ್ ಆಫ್ ಜಾಯಿಂಟ್ಸ್ ಆ್ಯಂಡ್ ಮಸಲ್ಸ್ ಅಂತ ಹೇಳ್ತೀವಿ. ಅದೆಲ್ಲನೂ ಇಂಜುರಿಗೆ ಒಂದು ಕಾರಣ ಆಗ್ಬಿಡುತ್ತೆ. ಹೋಗ್ತಾ ಹೋಗ್ತಾ ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಓಕೆ, ಅತಿ ಮೀರಿ ಏನೇ ಮಾಡಿದ್ರು ಅದರದ್ದು ದುಷ್ಪರಿಣಾಮಗಳು ಕಾಣಿಸುತ್ತೆ. ಅದು ಒಳ್ಳೆ ಇದರಲ್ಲಾರು ಆಗಲಿ ಕೆಟ್ಟ ರೂಪದಲ್ಲಾಗಲಿ ದುಷ್ಪರಿಣಾಮ ಅಂತೂ ಹಾಗೆ ಆಗುತ್ತೆ. ಸೊ ಇವ್ರು ಮಾಡೋದೆಲ್ಲ ಇಂಥದ್ದೇ ತಪ್ಪು. ಬೇಗ ನಾನು ನನ್ನ ಒಂದು ತೂಕನ ಕಡಿಮೆ ಮಾಡಬೇಕು, ಬೊಜ್ಜನ್ನು ಕಡಿಮೆ ಮಾಡಬೇಕು ಅಂತ ತುಂಬ ಜಾಸ್ತಿ ಎಕ್ಸಸೈಸ್ ಮಾಡೋದಾಗಲಿ, ತುಂಬ ಜಾಸ್ತಿ ಕಾರ್ಡಿಯೋ ಮಾಡೋದ್ರಿಂದಾಗಲಿ ಅವ್ರೇನು ಮಾಡ್ತಾಯಿದ್ದಾರೆ, ಇಂಜುರಿ ಪ್ರೋನ್ ಆಗ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ತುಂಬ ಕಷ್ಟನೋ ಹೊರತು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅವರೇ ಇಂಜುರಿ ಜಾಸ್ತಿ ಮಾಡಿಕೊಂಡು ಆ ಇಂಜುರಿ ರಿಪೇರಿ ಮಾಡ್ಕೊಳ್ಳೋದ್ರಲ್ಲೇ ತುಂಬ ಟೈಮ್ ಹೋಗುತ್ತೆ. ಅದ್ರ ಬದಲಾಗಿ ಅವ್ರು ಕೂತ್ಕೊಂಡು ಆಲೋಚನೆ ಮಾಡಬೇಕಾಗಿರೋದು ಒಂದೇ ಒಂದು ವಿಚಾರ, ಇಷ್ಟು ವೆಯ್ಟ್ ಬಂದಿದೆ, ಎಷ್ಟು ವರ್ಷ ತಗೊಂಡಿದೆ ಈ ತೂಕ ನನ್ನ ಮೇಲೆ ಬರೋದಕ್ಕೆ ಅಂತ ಕೂತ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ರೆ ಅವರೇ ಏನು ಮಾಡ್ತಾರೆ, ಓಕೆ ಆಲ್ಮೋಸ್ಟ್ ಒಂದು 5 years ಇಂದ ನಾನು ಇಷ್ಟೊಂದು ವೆಯ್ಟ್ ಗೇನ್ ಮಾಡಿರೋದು, ನನ್ನ ಏನಕ್ಕೆ ಇಷ್ಟೊಂದು ವೆಯ್ಟ್ ಗೇನ್ ಆಗಿರೋದು ನಾನು ಕೂತ್ಕೊಂಡು ಕೆಲಸ ಮಾಡೋದ್ರಿಂದನೋ ಅಥವಾ ನಾನು ಆ್ಯಕ್ಟಿವಿಟಿ ಮಾಡದೇ ಇರೋದ್ರಿಂದನೋ, ಮುಂಚೆ ನಾನು ಆಟ ಆಡೋಕ್ಕೆ ಹೋಗ್ತಾ ಇದ್ದೆ ಸಾಯಂಕಾಲ ಹೊತ್ತು, ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ 1 hour ಮಾಡ್ತಾಯಿದ್ದೆ, ಸಡನ್ನಾಗಿ ಸ್ಟಾಪ್ ಮಾಡಿದೆ, ಅದು ಮಾಡಿದ್ಮೇಲೆ ನನಗೆ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇವೆಲ್ಲ ಒಂದು ಆಲೋಚನೆ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅವರೇ ಡಿಸೈಡ್ ಮಾಡ್ಕೊಳ್ಬೋದು, ಓಕೆ ನಾನು ತುಂಬ ಅತಿ ವೇಗದಲ್ಲಿ ನಾನು ಇದನ್ನೆಲ್ಲ ಮಾಡೋದಕ್ಕಾಗಲ್ಲ, ನನ್ನ ದೇಹದ ತೂಕ ಇಳಿಸೋಕ್ಕಾಗಲ್ಲ, ಅದಕ್ಕೆ ಆದ ಒಂದು ಟೈಮ್ ನಾನು ಕೊಡಬೇಕು ಅನ್ನೋ ಒಂದು ಪೇಷನ್ಸ್ ಅವರಲ್ಲಿ ಬಂತು ಅಂದರೆ ಈಸಿಯಾಗಿ ಎಲ್ಲ ಅವ್ರಿಗೆ ಏನು ಅವ್ರ ಗೋಲ್ಸ್ ಇರುತ್ತೋ, ವೆಯ್ಟ್ ಲಾಸು, ಫ್ಯಾಟ್ ಲಾಸ್ ಇರ್ಬೋದು, ಮಸಲ್ ಗೇನ್ ಇರ್ಬೋದು, ಫಿಟ್ ಆಗಿರೋದು ಇರ್ಬೋದು, ಎಲ್ಲ ಅಚೀವ್ ಮಾಡ್ಬೋದು. ಯಾವಾಗ ಅವರು ಅನ್ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊಳ್ತಾರಲ್ಲ ಆವಾಗಲೇ ಅವರು ತುಂಬ ಡ್ಯಾಮೇಜ್ ಮಾಡ್ಕೊಳ್ಳೋದು ಜಾಸ್ತಿ. ಆವಾಗಲೇ ಅದಕ್ಕೆ ತಕ್ಕನಾಗೆ ನಮ್ಮ ಒಂದು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಟ್ರೈನರ್ಸು ಇದ್ದಾರೆ. ಸರ್ ನಿಮಗೆ ಏನು 2 ತಿಂಗಳಲ್ಲೆಲ್ಲ ನಾನು 10-20 kg ಇಳಿಸ್ತೀನಿ ಬನ್ನಿ ಅಂತ ಅವ್ರಿಗೆ ಪ್ರಚೋದನೆ ಮಾಡೋದು, ಇಲ್ಲದೆ ಇರೋದೆಲ್ಲ ಅವ್ರಿಗೆ ಹೇಳ್ತಾನಲ್ಲ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ಅವ್ರ ತಲೆಯಲ್ಲಿ ತುಂಬೋದು. ಪ್ಲಸ್ ಇದೆಲ್ಲ ಮಾಡೋದೇನಕ್ಕೆ ಅಂದರೆ ಇಂಡೈರೆಕ್ಟಾಗಿ ಅವರು ಪರ್ಸ್ನಲ್ ಟ್ರೈನಿಂಗ್ ತೊಗೊಳ್ಳಿ, ಅದರಿಂದ ಒಂದು ಹೆಚ್ಚು ಕಾಸು ನಾನು ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಇವ್ರೇನು ಮಾಡ್ತಾರೆ, ಅವ್ರಿಗೆ ಇದೆಲ್ಲ ಪ್ರಚೋದನೆ ಮಾಡಿ ಪಾಪ ಅವರನ್ನು ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾನು ಬೇಡ್ಕೊಳ್ಳೋದು ಎಲ್ಲರಿಗೂ ಇಷ್ಟೇ, ಒಂದು ನೀವು ಕೂತ್ಕೊಂಡು ಆಲೋಚನೆ ಮಾಡಬೇಕು ನಿಮಗೆ ಎಷ್ಟು ಟೈಮ್ ಬೇಕು ಇನ್ ರಿಯಾಲಿಟಿ ಕಡಿಮೆ ಸಣ್ಣ ಆಗೋದಕ್ಕೆ. ಅಟ್ ದಿ ಸೇಮ್ ಟೈಮು ನಾನು ಇನ್ಸ್ಟ್ರಕ್ಟರ್ಸ್ಗೇನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ದಯವಿಟ್ಟು ಕಾಸಿನಿಂದೆ ಓಡಬೇಡಿ. ಅವ್ರ ದೇಹನ ತೊಗೊಂಬಂದು ನಿಮ್ಮ ಕೈಲಿ ಕೊಡ್ತಾ ಇದ್ದಾರೆ, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವು ಎಷ್ಟು ಚೆನ್ನಾಗಿ ಅವ್ರ ದೇಹನ ಕಾಪಾಡ್ತಿರೋ ಅಷ್ಟು ನಿಮ್ಮ ಹೆಸರು ಅವರು ಹೊರಗಡೆ ಗುಡ್ ವಿಲ್ ಸ್ಪ್ರೆಡ್ ಮಾಡೇ ಮಾಡ್ತಾರೆ. ಬೈ ಡಿಫಾಲ್ಟು ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ, ಅವ್ರ ತೂಕ ಕಡಿಮೆ ಮಾಡೋದಕ್ಕೆ, ಅವ್ರ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ರೆ, ಅವ್ರು ಬೈ ಡಿಫಾಲ್ಟ್ ಅವ್ರು ಯಾರಿಗಾರು ಒಬ್ಬರು ಸಜೆಸ್ಟ್ ಮಾಡೇ ಮಾಡ್ತಾರೆ, ಅವ್ರು ಬಂದೇ ಬರ್ತಾರೆ. ಅದು ಬಿಟ್ಟು ನೀವು ಒಂದು ಕ್ಷಣಿಕ ಕಾಸು ಮಾಡೋದಕ್ಕೆ ಹೋಗಿ ಅವ್ರ ಹೆಲ್ತ್ನ ದಯವಿಟ್ಟು ಹಾಳು ಮಾಡಬೇಡಿ ಅಂತ ನಾನು ಇನ್ಸ್ಟ್ರಕ್ಟರ್ಸ್ನ ಕೇಳ್ಕೊಳ್ಳಿ. ಯಾಕಂದ್ರೆ ನಾನು ನೋಡಿದ್ದೀನಿ ಇದೆಲ್ಲ ಕಾಮನಾಗಿ ಎಲ್ಲ ಜಿಮ್ಮಲ್ಲಿ ಆಗುತ್ತೆ. ಇವತ್ತಿಗೂ ನಾನು ಎಲ್ಲೆಲ್ಲ ನಾನು ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತೀನಿ ನನಗೋಸ್ಕರ ಅಂತ, ಅಲ್ಲೆಲ್ಲ ನಾನು ನೋಡ್ತೀನಿ ಏನೇನು ಮಿಸ್ಟೇಕ್ಸ್ ಮಾಡ್ತಿದ್ದಾರೆ,
ಇನ್ಸ್ಟ್ರಕ್ಟರ್ಸ್ ಹೇಗೆ ಅವ್ರಿಗೆ ಗೈಡ್ ಮಾಡ್ತಾರೆ, ಯಾವ ರೀತಿಯಲ್ಲಿ ರಾಂಗ್ ಗೈಡೆನ್ಸ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅವ್ರಿಗೆ ನ್ಯೂಟ್ರಿಷನ್ನು ತಪ್ಪಾಗಿ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ, ಇದೆಲ್ಲ ನಡೀತಾ ಇದೆ. ಸೊ ದಯವಿಟ್ಟು ಅದೆಲ್ಲದಕ್ಕೂ ಒಂದು ಸ್ವಲ್ಪ ಕಡಿವಾಣ ಹಾಕಿ ಅವ್ರನ್ನ ನಿಮ್ಮ ಕೈಗೆ ತೊಗೊಂಬಂದು ಕೊಟ್ಟಿರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡು ದಯವಿಟ್ಟು ಅವ್ರನ್ನ ಟ್ರೀಟ್ ಮಾಡಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನೀವು ಅವ್ರಿಗೆ ಹೆಲ್ಪ್ ಮಾಡಿ. ಪ್ಲಸ್ ಅಟ್ ದಿ ಸೇಮ್ ಟೈಮ್ ನೀವು ಎಜುಕೇಟ್ ಆಗಿ ಅಂತ ನಾನು ಬೇಡ್ಕೊಳ್ತೀನಿ. ಸುಮ್ಮನೆ ಕೋರ್ಸಸ್ ಮಾಡೋದು, ಸರ್ಟಿಫಿಕೇಟ್ಸ್ ಮಾಡೋದ್ರಿಂದ ಯಾವುದೇ ಥರದ್ದು ಅನುಕೂಲ ಇಲ್ಲ. ಎಲ್ಲ ಕಡೆ ಸರ್ಟಿಫಿಕೇಟ್ಸ್ ಕೇಳ್ತಾರೆ, ಆದರೆ ಎಷ್ಟು ನಾಲೆಡ್ಜು ಆ ಸರ್ಟಿಫಿಕೇಟ್ಗಿನ್ನ ಜಾಸ್ತಿ ಇಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ನಾವು ಏನು ಕಲ್ತಿದ್ದೀವಿ ಕೋರ್ಸಸಲ್ಲಿ ಅನ್ನೋದು ಇಂಪಾರ್ಟೆಂಟು. ದಯವಿಟ್ಟು ಅದ್ರ ಮೇಲೆ ಜಾಸ್ತಿ ಗಮನ ಹರಿಸ್ಲಿ ಅಂತ ನಾನು ಎಲ್ಲ ಫಿಟ್ನೆಸ್ ಫೆಟರ್ನಿಟಿ ಕೆಲಸ ಮಾಡೋರಿಗೆ ನಾನು ಬೇಡ್ಕೊಳ್ತೀನಿ. ಓಕೆ, ಈಗ ಕೆಲವರು ಒಂದು 70 kg ಇರ್ತಾರೆ, ಸಡನ್ನಾಗಿ ಒಂದು 75 kg ಆಗಿಬಿಡ್ತಾರೆ. ಅಂಥವ್ರು ಯಾವ ರೀತಿ ವರ್ಕೌಟ್ಗಳನ್ನು ಮಾಡಬೇಕಾಗತ್ತಾ, ಅಥವಾ ಅವರು ಹಾಗೆ ನಾರ್ಮಲ್ಲಾಗಿ ವಾಕಿಂಗು ಇದರಿಂದ ಅವರ ಬಾಡಿ ವೆಯ್ಟ್ ಕಮ್ಮಿ ಮಾಡ್ಬೋದಾ ಅಂತ? ಎರಡು ರೀತಿ. ಒಬ್ಬರು ನಾನು ಫಿಟ್ನೆಸ್ ಸೆಂಟರ್ಸು, ವ್ಯಾಯಾಮ ಶಾಲೆಗೆ ಹೋಗಿ ನಾನು ನನ್ನ ದೇಹದ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರೋ ಒಂದು ಕ್ಯಾಟಗರಿ. ಇನ್ನೊಂದು ಇಲ್ಲಪ್ಪ ನಾನು ಜಿಮ್ಗೆಲ್ಲ ಹೋಗಲ್ಲ, ನಾನಾಗಿ ನಾನೇ ಹೇಗಾದರೂ ಮಾಡಿ ಸಣ್ಣ ಆಗ್ತೀನಿ ಅಂತ. ಕೆಲವರಿಗೆ ತೀರಾ ಜಾಸ್ತಿ ದಪ್ಪ ಆಗಿರ್ತಾರೆ, ಒಂದು 20 kg 30 kg ಹಿಂಗಾಗಿರ್ತಾರೆ. ಅಂಥವ್ರು ಸ್ವಲ್ಪ ಜಿಮ್ಗೆ ಹೋಗೋಣ ಈ ಥರ ಯೋಚನೆ ಮಾಡಿಬಿಡ್ತಾರೆ. ಈ ಬರೀ ಒಂದು 5 kg 4 kg ಇಂಥ ಜಾಸ್ತಿ ಆಗಿರ್ತಾರೆ. ಇವ್ರು ಯಾವ ರೀತಿ ಮಾಡಬೇಕು? ಸೊ ಈಗ ಸೆಕೆಂಡ್ ಕ್ಯಾಟಗರಿ ನಾವು ಮಾತಾಡೋದಲ್ಲ, ಬರೀ ಒಂದು 5 kilos ಜಾಸ್ತಿ ಆಗಿರುತ್ತೆ. ಈ ಥರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸು ಅವರು ಯೋಚನೆ ಮಾಡಬೇಕಾಗಿರೋದು ಎಷ್ಟು ಟೈಮ್ ಫ್ರೇಮಲ್ಲಿ ಅವ್ರದ್ದು ವೆಯ್ಟ್ ಗೇನ್ ಆಗಿದೆ. ಓಕೆ, ಅದಕ್ಕೆ ಕಾರಣ ಏನು? ಅವ್ರ ಆಹಾರನ, ಅಥವಾ ಅವ್ರ ದಿನಚರಿನ, ಅಥವಾ ಅವ್ರು ತೊಗೊಳ್ತಾರೆ ಮೆಡಿಕೇಶನ್ಸ. ಯಾಕಂದರೆ ಎಷ್ಟೊಂದು ಮೆಡಿಕೇಶನ್ಸ್ ಏನು ಮಾಡುತ್ತೆ, ಸೈಡ್ ಎಫೆಕ್ಟ್ಸು ವೆಯ್ಟ್ ಗೇನ್ ಮಾಡಿಸುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಮಾಡಿಸುತ್ತೆ. ಸೊ ಇದೆಲ್ಲ ಕಾರಣನ ಅವ್ರು ಕೂತ್ಕೊಂಡು ಯೋಚನೆ ಮಾಡುವಂಥ ಅವ್ರಿಗೆ ಶಕ್ತಿ ಇದೆ ಅಂತ, ಯೋಚನೆ ಶಕ್ತಿ ಇದೆ ಅಂತಂದರೆ ಓಕೆ, ಇಲ್ಲಾಂದರೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಗೈಡೆನ್ಸ್ ತೊಗೋಬೇಕಾಗತ್ತೆ. ತೊಗೊಂಡು ಈ ಥರ ಇದೆ, ನಾನು ಇಷ್ಟು ಸಡನ್ನಾಗೆ ಇಷ್ಟು ಟೈಮ್ ಫ್ರೇಮಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದೀನಿ, ನಾನು ಇಷ್ಟನ್ನು ನಾನು ಕಡಿಮೆ ಮಾಡ್ಕೋಬೇಕು ಅಂತಂದಾಗ ಆವಾಗ ಅವ್ರಿಗೆ ಒಂದು ಪ್ರಾಪರ್ ಗೈಡೆನ್ಸು. ಓಕೆ, ನೀನು ದಿನದಲ್ಲಿ ಆ್ಯಕ್ಟಿವಿಟೀಸು, ಫಿಸಿಕಲ್ ಆ್ಯಕ್ಟಿವಿಟಿ ಈ ಥರ ಸ್ಟಾರ್ಟ್ ಮಾಡು. ನೀನು ಜಿಮ್ಗೆ ಹೋಗದೇ ಇದ್ರೂ ಪರವಾಗಿಲ್ಲ, ಮನೇಲೇ ಮಾಡುವಂಥ ಎಕ್ಸಸೈಸಸ್ ಎಷ್ಟೊಂದಿದೆ, ಕ್ಯಾಲಿಸ್ಥೆನಿಕ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ನಾವು. ವಾಕಿಂಗ್ ಬಿಟ್ಟು ಮನೇಲೆ ದೇಹದ ಏನು ತೂಕ ಇದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ನಾವು ವ್ಯಾಯಾಮ ಮಾಡುವಂಥ ತುಂಬ ಎಕ್ಸಸೈಸ್ ಇದೆ. ಪುಷಪ್ಸ್ ಇರ್ಬೋದು, ಪುಲ್ಅಪ್ಸ್ ಇರ್ಬೋದು, ಸ್ಕ್ವಾಟ್ ಮಾಡೋದಿರ್ಬೋದು, ಲಂಜಸ್ ಇರ್ಬೋದು, ಇದೆಲ್ಲ ತುಂಬ ಎಕ್ಸಸೈಸ್ ಇದೆ. ಅದನ್ನ ಮನೇಲೇ ಮಾಡಿ ಅವರು ದೇಹದ ತೂಕನ ಕಡಿಮೆ ಮಾಡ್ಕೋಬೋದು. ಪ್ಲಸ್ ಅಟ್ ದಿ ಸೇಮ್ ಟೈಮ್ ಸ್ವಲ್ಪ ಸ್ಟ್ರಾಂಗು ಮತ್ತು ಫಿಟ್ ಆಗ್ಬೋದು. ಇದೆಲ್ಲದಕ್ಕೂ ಮೂಲ ಬೇಸ್ ಏನಿದೆಯಲ್ಲ ಅದು ನ್ಯೂಟ್ರಿಷನ್. ಯಾಕಂದರೆ ಅದರಲ್ಲಿ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಳಿಲ್ಲ, ಅದರಲ್ಲಿ ನೀವು ತಿನ್ನೋವಂಥ ಆಹಾರ ಚೇಂಜಸ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಎಷ್ಟೇ ಎಕ್ಸಸೈಸ್ ಮಾಡಿ, ನೀವು 10 ಅವರ್ ನೀವು ಕಾರ್ಡಿಯೋ ಮಾಡಿ, ಒಂದು 5 ಅವರ್ ನೀವು ವೆಯ್ಟ್ ಟ್ರೈನಿಂಗ್ ಮಾಡಿ, ನೀವು ಇನ್ನೂ ಹಂಗೆ ಇರ್ತಿರೋ ಹೊರತು, ಇನ್ನು ನಿಮ್ಮ ಮಸಲ್ಸ್ ಕಡಿಮೆನೇ ಆಗುತ್ತೋ ಹೊರತು, ಇನ್ನೂ ನೀವು ವೀಕ್ ಆಗ್ತಿರೋ ಹೊರತು ಯಾವುದೇ ಕಾರಣಕ್ಕೂ ನೀವು ಹೆಲ್ದಿ ಆಗೋದಕ್ಕೆ ಚಾನ್ಸೇ ಇಲ್ಲ. ನ್ಯೂಟ್ರಿಷನ್ ಇಸ್ ದಿ ಬೇಸ್. ನಮ್ಮ ದೇಹ ಶರೀರ ಆಗಿರೋದೇ ಫುಡ್ಡಿಂದ. ತಾಯಿ ಹೊಟ್ಟೆ ಒಳಗಡೆ ಇದ್ದಾಗಿಂದ ಹಿಡಿದು ನಾವು ಸಾಯೋವರೆಗೂ ನಮ್ಮ ದೇಹ ಬೆಳೆಯೋದು, ಚೆನ್ನಾಗಿರೋದು ಎಲ್ಲನೂ ಊಟದಿಂದನೇ. ನಮ್ಮ ಊಟ ಚೆನ್ನಾಗಿತ್ತು ಅಂತಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ದೇಹನೂ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅವ್ರು ಮೇಜರಾಗಿ. ಅದ್ರ ಜೊತೆ ಈ ಸ್ಮಾಲ್ ಥಿಂಗ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಕ್ಯಾಲಿಸ್ಥೆನಿಕ್ ಎಕ್ಸಸೈಸಸ್ಸು ಅದು ಇದು ಡೆಫಿನೆಟ್ಲಿ ಅವ್ರ ಮನೆಯಲ್ಲೇ ಇದ್ಕೊಂಡು ಅವರು ತೂಕ ಕಡಿಮೆ ಮಾಡ್ಬೋದು. ಓಕೆ.